ಓಕೆ, ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಓಕೆ, ಮತ್ತಾಯನು ಬರೆದಂತ ಸುವಾರ್ತೆಗೆ ನಾವು ಬರೋಣ. ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ. ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಓಕೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಓಕೆ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಯೇಸು ಸ್ವಾಮಿ, ಕೇಳಿ ಗಮನಿಸಿ, ಯೇಸು ಸ್ವಾಮಿ ತಾನು ಹಿಡಿದುಕೊಡುವಂತ ರಾತ್ರಿ, ಅಂದ್ರೆ ಇನ್ನೇನು ಯೇಸು ಸ್ವಾಮಿ ಹಿಡಿಯಲ್ಪಡಬೇಕು ಆ ದಿನ, ಅದಕ್ಕಿಂತ ಒಂದು ರಾತ್ರಿಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಒಂದು ಊಟವನ್ನ ಮಾಡ್ತಾನೆ. ಸೊ ಅದಕ್ಕೆ ನಾವು ಭೋಜನ, ಕರ್ತನ ಕೊನೆ ಭೋಜನ ಅಂತ ನಾವು ಹೇಳ್ತೀವಿ. ಓಕೆ, ಇವತ್ತು ನಾವೇನು ಪ್ರತಿ ತಿಂಗಳು ಮೊದಲನೇ ಭಾನುವಾರದಲ್ಲಿ ಏನ್ ಮಾಡ್ತೀವಲ್ಲ ಅದು. ಓಕೆ, ಈ ಊಟ ಮಾಡೋ ಟೈಮಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ತನ್ನ ಶಿಷ್ಯರೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಕೇಳಿ, ರೊಟ್ಟಿ ತೆಗೆದು ಇದು ನನ್ನ ದೇಹ ಅಂತ ಹೇಳ್ತಾನೆ. ಎರಡನೇದಾಗಿ ಇದು ನನ್ನ ರಕ್ತ. ಪಾತ್ರೆಯನ್ನು ತೆಗೆದುಕೊಂಡು ಇದು ನನ್ನ ರಕ್ತ ಎಂದಾಗ ಹೇಳ್ತಾನೆ. ಹಲ್ಲೆಲೂಯಾ. ಈ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ ಅನ್ನೋದನ್ನ ಇವತ್ತು ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಕರ್ತನ ಭೋಜನ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ, ಈಗ ನಾವೆಲ್ಲರೂ ಪ್ರತಿ ತಿಂಗಳು ಕೆಲವು ಸಾರಿ ನಾವು ದೀಕ್ಷಾಸನ ತೆಗೆದುಕೊಂಡು ಪ್ರತಿ ತಿಂಗಳು ಕರ್ತನ ಭೋಜನ ತೆಗೆದುಕೊಳ್ತಾ ಇದೀವಿ, ಹೌದಾ? ಈ ಕರ್ತನ ಭೋಜನ ಏನಾಗಿದೆ ಅನ್ನೋದನ್ನ ಇವತ್ತು ವಾಕ್ಯದ ಅಡಿಯಲ್ಲಿ ನಾವು ಕಲಿತುಕೊಳ್ಳೋಣ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಭೋಜನ ಏನಾಗಿದೆ, ನಾವು ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಏನಾಗಬೇಕು? ಪಾಲುಗಾರರು ಆಗಬೇಕು. ಆಮೆನ್. ಓಕೆ, ನಮಗೆ ಗೊತ್ತಿರುವ ಹಾಗೆ, ಈಗ ನಿಮಗೆ, ನೀವೆಲ್ಲ ಕೆಲವರೆಲ್ಲ ದೀಕ್ಷಾಸನ ತೆಗೆದುಕೊಂಡಿದ್ದೀರಿ, ಪ್ರತಿ ತಿಂಗಳು ನಾವು ಕರ್ತನ ಭೋಜನ ಪಾಲುಗಾರ ಆಗ್ತಿದ್ದೀವಿ. ಈಗ ನಿಮಗೆ ಒಂದು ಚಿಕ್ಕ ಪ್ರಶ್ನೆ, ಸಣ್ಣ. ಈ ಕರ್ತನ ಭೋಜನ, ರೊಟ್ಟಿ ಮತ್ತೆ ದ್ರಾಕ್ಷಿ ರಸ, ಇದನ್ನ ತೆಗೆದುಕೊಳ್ತಾ ಇದೆಯಲ್ಲ, ಇದು ನಿನಗೆ ಯಾವ ರೀತಿ ಅರ್ಥ ಆಗ್ತಾ ಇದೆ? ಏನ್ ಅರ್ಥ ಆಗ್ತಾ ಇದೆ ತೆಗೆದುಕೊಳ್ತಾ ಇದೆಯಾ? ಇದು ಏನ್ ಅರ್ಥ ನೀನು ಕೊಡ್ತಾ ಇದೆ ನಿನ್ನ ಜೀವನದಲ್ಲಿ? ನಿನ್ಗೆ ಏನ್ ಅನಿಸ್ತದೆ ಅದು ತೆಗೆದುಕೊಳ್ಳುವಾಗ? ಅದು ಯಾವುದಕ್ಕೆ ಗುರುತು ಅನಿಸ್ತಾ ಇದೆ? ಪ್ರತಿ ತಿಂಗಳು ನಾವು ತಗೊಳ್ತಿದೀವಲ್ಲ, ಪಾಸ್ಟರ್ ಕೊಡ್ತಾರೆ, ನಾವು ತಗೊಳ್ತೀವಿ, ಹೌದಾ? ಏನ್ ಅರ್ಥ ಅದು? ನೀವ್ ಹೇಳಿದ್ರ ಪಾಪಗಳು, ನಾವು ಮಾಡಿದಂತ ಪಾಪಗಳನ್ನ ದೇವರ ಮುಂದೆ ಅರಿಕೆ ಮಾಡುವಂಥದ್ದು. ಓಕೆ, ದೀಕ್ಷಾ ಕರ್ತನ ಭೋಜನ ಅನ್ನುವಂಥದ್ದು ಪಾಪಗಳನ್ನ ಅರಿಕೆ ಮಾಡಿಕೊಳ್ಳುವಂತ ಒಂದು ಗುರುತು. ಓಕೆ, ವೆರಿ ಗುಡ್. ಮತ್ತೆ ಓಕೆ, ದೇವರನ್ನ ಕರ್ತನ ನೆನೆಸ್ಕೊಳ್ಳೋದಕ್ಕೋಸ್ಕರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ನೀವೀಗೆ ಮಾಡ್ರಿ. ವೆರಿ ಗುಡ್. ಮತ್ತೆ ನಿನಗೇನು ಅರ್ಥ ಆಗ್ತದೆ ಕರ್ತನ ಭೋಜನ? ಏನ್ ಅರ್ಥ ಆಗ್ತದೆ ನನಗೆ? ವೆರಿ ಗುಡ್. ಪಾಪಗಳನ್ನ ಒಪ್ಪಿಕೊಳ್ಳುವಂತ ಕಾರ್ಯ, ಆಮೇಲೆ ಕರ್ತನನ್ನ ನೆನೆಸಿಕೊಳ್ಳುವಂತ ಕಾರ್ಯ. ಮತ್ತೆ ಬೇರೆ ಯಾರಿಗಾದ್ರು? ರಕ್ತ ಜೀವದ ಸಾದೃಶ್ಯ. ಓಕೆ, ಓಕೆ, ಜೀವದ ಸಾದೃಶ್ಯವಾಗಿದೆ. ಸೊ ನಾವು ಜೀವನ ಹೊಂದ್ಕೋಬೇಕಾದ್ರೆ, ಆ ನಿತ್ಯ ಜೀವ ಹೊಂದ್ಕೋಬೇಕಾದ್ರೆ ರಕ್ತದಲ್ಲಿ ಅದ್ರಲ್ಲಿ ನಾವು ಪಾಲುಗಾರರಾಗಬೇಕು. ವೆರಿ ಗುಡ್. ಮತ್ತೆ ಓಕೆ, ಪಾಪಗಳನ್ನ ಅರಿಕೆ ಮಾಡಿ ಪುನಃ ನಮ್ಮನ್ನ ಶುದ್ಧ ಮಾಡಿಕೊಳ್ಳುವಂಥದ್ದನ್ನ ಕೊಡ್ತದೆ. ವೆರಿ ಗುಡ್. ಓಕೆ, ಗುಡ್. ಓಕೆ, ಈ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ ಅನ್ನೋದನ್ನ ಇವತ್ತು ವಾಕ್ಯದ ಮೂಲಕವಾಗಿ ನಾವು ಆಳವಾಗಿ ಸ್ವಲ್ಪ ವಚನಗಳನ್ನ ಧ್ಯಾನ ಮಾಡಿಕೊಳ್ಳೋಣ. ಈ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ ಅನ್ನೋದನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ಬ್ರದರ್ ಹೇಳಿದ್ರು, ಆಂಟಿಯವರು ಹೇಳಿದ್ರು, ಸಿಸ್ಟರ್ ಹೇಳಿದ್ರು, ನಾವು ದೇವರ ಬಳಿಗೆ, ಅಂದ್ರೆ ಪಾಪಗಳನ್ನ ಒಪ್ಪಿಕೊಂಡು ಪುನಃ ಮತ್ತೆ ನಾವು ನಮ್ಮನ್ನ ಪರಿಶುದ್ಧಪಡಿಸಿಕೊಳ್ಳುವಂತ ಒಂದು ವಿಧ, ಒಂದು ಕಾರ್ಯ ಅಂತ ನಿಜ. ಖಂಡಿತವಾಗ್ಲೂ
ನಮ್ಮನ್ನು ಪರಿಶುದ್ಧಪಡಿಸುವಂತ ಒಂದು ಕಾರ್ಯ, ಒಂದು ನಿಯಮ ಈ ಕರ್ತನ ಭೋಜನವಾಗಿದೆ ಪ್ರೇರೆ. ಆಮೆನ್. ಅದಕ್ಕಿಂತಲೂ ಮಿಗಿಲಾಗಿರುವಂತ ಕೆಲವು ಸಂಗತಿಗಳನ್ನ ವಾಕ್ಯದ ಅಡಿಯಲ್ಲಿ ನಾವು ಕಲಿತುಕೊಳ್ಳೋಣ. ಮೊದಲನೇದಾಗಿ ಕರ್ತನ ಭೋಜನ ಅನ್ನುವಂಥದ್ದು ಏನಪ್ಪಾ ಅಂದ್ರೆ, ಇದು ಹೊಸ ಒಡಂಬಡಿಕೆಯಾಗಿದೆ. ಆಮೆನ್. ಹಲ್ಲೆಲೂಯಾ. ಏನಾಗಿದೆ ಇದು? ಹೊಸ ಒಡಂಬಡಿಕೆ. ನಾವು ಹಳೆ ಒಡಂಬಡಿಕೆಯಲ್ಲಿಲ್ಲ, ಎಲ್ಲಿದ್ದೀವಿ ನಾವು? ಹೊಸ ಒಡಂಬಡಿಕೆಯಲ್ಲಿದ್ದೀವಿ. ಒಡಂಬಡಿಕೆ ಅಂದ್ರೆ ಗೊತ್ತಾ? ಏನು ಒಡಂಬಡಿಕೆ ಅಂದ್ರೆ? ಒಂದು ಒಪ್ಪಂದ. ಏನಿದು? ಇದು ಒಡಂಬಡಿಕೆ, ಇದು ಒಪ್ಪಂದ. ಇದು ಏನಾಗಿದೆ? ದೇವರೊಂದಿಗೂ ಮತ್ತು ನಮಗೂ ಇರುವಂತ ಒಂದು ಹಾಗಾದ್ರೆ ಈ ಕರ್ತನ ಭೋಜನ ಅನ್ನುವಂಥದ್ದು ಇದೇನಾಗಿದೆ ಅಂದ್ರೆ, ಇದು ಹಳೇದಲ್ಲ, ಇದು ಹೊಸ ಕಾರ್ಯ. ಇದು ಹೊಸ ಒಡಂಬಡಿಕೆ, ಇದು ಹೊಸ ಕವನೆಂಟ್, ನ್ಯೂ ಕವನೆಂಟ್ ವಿತ್ ದ ಪೀಪಲ್. ದೇವರ ವಚನ ಹೇಳ್ತದೆ 24ನೇ ವಿಮೋಚನೆ ಕಡೆ 24ನೇ ದಿನದಲ್ಲಿ ದೇವರು ತನ್ನ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ನಾನು ಇಸ್ರಾಯೇಲ್ ತನ್ನ ಜನರೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತ ದಿನಗಳು ಬರ್ತವೆ ಎಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಕೊಟ್ಟಾಗನೇ ದೇವರು ಅರ್ಥ ಮಾಡಿಕೊಂಡಿದ್ದ, ಈ ಧರ್ಮಶಾಸ್ತ್ರ ಇವರನ್ನ ಕ್ಷಮಾಪಣೆಗೆ ತರಲಿಕ್ಕೆ ಸಾಧ್ಯ ಇಲ್ಲ, ಕ್ಷಮಾಪಣೆ ತರಲಿಕ್ಕೆ ಹೊಸ ಒಡಂಬಡಿಕೆನೇ ಬೇಕು. ಈ ಹೊಸ ಒಡಂಬಡಿಕೆ ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಇದು ನನ್ನ ರಕ್ತ. ಕೊರಿಂಥ ಪತ್ರಿಕೆಯಲ್ಲಿ ಪೌಲ್ ಹೇಳ್ತಾನೆ, ಇದು ಹೊಸ ಒಡಂಬಡಿಕೆಯ ರಕ್ತ. ಏನ್ ರಕ್ತ ಇದು? ಹೊಸ ಒಡಂಬಡಿಕೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ನೀನು ದೇವರ ಬಳಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಹೊಸ ಒಡಂಬಡಿಕೆ ನೀನು ದೇವರ ಬಳಿಗೆ ಹೋಗುವಂತೆ ಮಾಡ್ತಾ ಇದೆ. ಆಮೆನ್. ಹೌದಾ? ಎಷ್ಟು ಜನಕ್ಕೆ ಗೊತ್ತಿದೆ ಈ ವಿಚಾರ? ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ನೀನು ದೇವರ ಬಳಿಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ಹೌದಾ? ಯಾಜಕನು ನಿನ್ನ ರಕ್ತವನ್ನ, ಆ ಕುರಿಯ ರಕ್ತವನ್ನ, ನಿನ್ನ ಪರವಾಗಿ ಪಾಪವನ್ನು ಹೊತ್ತುಕೊಂಡಂತ ಬಲಿಯಾದಂತ ಆ ಕುರಿಯ ರಕ್ತವನ್ನ ಪರಿಶುದ್ಧ ಸ್ಥಳಕ್ಕೆ ತೆಗೆದುಕೊಂಡೋಗಿ ಯಾಜಕನು ನಿನ್ನ ಪಾಪದ ಕ್ಷಮಾಪಣೆಗಾಗಿ ಸಮರ್ಪಿಸಬೇಕಾಗಿತ್ತು. ಆದ್ರೆ ಹೊಸ ಒಡಂಬಡಿಕೆ ನೀನೇ ನೇರವಾಗಿ ದೇವರ ಬಳಿಗೆ ಹೋಗಿ ಕರ್ತನೇ ನನ್ನನ್ನು ಸ್ತುತಿಸು ಅನ್ನುವಂತ ಮಾತನ್ನು ಹೇಳಲಿಕ್ಕೆ, ಅಬ್ಬಾ ಫಾದರ್, ಬೈಬಲ್ ವಚನ ಹೇಳ್ತದೆ, ಅಬ್ಬಾ ಫಾದರ್, ತಂದೆ ಎಂಬುದಾಗಿ ಕೂಗುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಇದು ಹೊಸ ಒಡಂಬಡಿಕೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕ್ರಿಯೆಗಳನ್ನ ತೋರಿಸ್ತು, ಆದ್ರೆ ಹೊಸ ಒಡಂಬಡಿಕೆ ಕೃಪೆಯನ್ನ ತೋರಿಸ್ತಾ ಇದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಕ್ರಿಯೆಗಳಿತ್ತು, ಇಲ್ಲಿ ಕ್ರಿಯೆ ಇಲ್ಲ, ಇಲ್ಲಿ ಕೃಪೆ ಇದೆ ಪ್ರೇರೆ. ಆಮೆನ್. ಹೊಸ ಈ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನಾವೇನು ಪ್ರತಿ ತಿಂಗಳು ತೆಗೆದುಕೊಳ್ತೀವಲ್ಲ, ಈ ಕರ್ತನ ಭೋಜನ ಅನ್ನುವಂಥದ್ದು ಇದು ಹೊಸ ಒಡಂಬಡಿಕೆ. ಅಂದ್ರೆ ದೇವರು ನಿನ್ನೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಆಮೆನ್. ಹಾಗಾದ್ರೆ ನಾವು ಹಳೆ ಒಡಂಬಡಿಕೆಯ ಅಧೀನದಲ್ಲಿ ಇದ್ದೀವಾ ಅಥವಾ ಹೊಸ ಒಡಂಬಡಿಕೆಯ ಅಧೀನದಲ್ಲಿ ಇದ್ದೀವಾ? ನಾವು ಹೊಸ ಒಡಂಬಡಿಕೆಯ ಅಧೀನದಲ್ಲಿದ್ದೇವೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಅನ್ನುವಂಥದ್ದು ಹಳೆ ಒಡಂಬಡಿಕೆ, ಅದು ಹಳೆ ವಿಧಾನಗಳು, ಹಳೆ ದೇವರ ಮಾತುಗಳು, ದೇವರ ಜೊತೆಗೆ ಮಾತಾಡಿದ. ಆದ್ರೆ ಹೊಸ ಒಡಂಬಡಿಕೆ ಇದೇನಾಗಿದೆ? ದೇವರು ನಮ್ಮ ಸಂಗಡ ಮಾತನಾಡುವ, ಡೈರೆಕ್ಟ್ ಆಗಿ ಮಾತನಾಡುತ್ತದೆ. ಇಬ್ರಿಯ ಪತ್ರಿಕೆ, ಕೊಲೆಸ ಪತ್ರಿಕೆ, ಕೊರಿಂಥ ಪತ್ರಿಕೆ ಹೇಳ್ತದೆ ಏನು ಗೊತ್ತಾ? ಕೇಳಿ, ಗಮನ ಕೊಡಿ. ಹಳೆ ಒಡಂಬಡಿಕೆ ಅನ್ನುವಂಥದ್ದು ಲಿಖಿತ ರೂಪದಲ್ಲಿ ಇರುವಂಥದ್ದು. ಏನಿದು? ಲಿಖಿತ ರೂಪದಲ್ಲಿರುವಂಥದ್ದು. ಆದ್ರೆ ಹೊಸ ಒಡಂಬಡಿಕೆ ದೇವರ ಆತ್ಮನಿಂದ ಕೊಡಲ್ಪಟ್ಟಿದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಿಖಿತ ರೂಪದ್ದು ಅಳಿಸಿ ಹೋಗ್ತದೆ, ಆದ್ರೆ ದೇವರ ಆತ್ಮನಿಂದ ಕೊಡಲ್ಪಟ್ಟದ್ದು ಜರಗಳಿ ಅಳಿಸಿ ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಈ ಕರ್ತನ ಭೋಜನ ಅನ್ನುವಂಥದ್ದು ಇದು ಹೊಸ ನಿಯಮ, ಹೊಸ ಒಡಂಬಡಿಕೆಯಾಗಿದೆ ಪ್ರೇರೆ. ದೇವರು ನಿನಗೆ ನನ್ನೊಂದಿಗೆ ಮಾಡಿಕೊಳ್ಳುವಂತ ಒಂದು ಹೊಸ ಇದು ನಿಯಮವಾಗಿದೆ. ಸರ, ಎರಡನೇದಾಗಿ ಈ ಹೊಸ ಒಡಂಬಡಿಕೆ
ನಮ್ಮ ಜೀವಿತದಲ್ಲಿ ಈ ನಿಯಮ, ಈ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ ಅನ್ನೋದನ್ನ ಚೆನ್ನಾಗಿ ಗಮನ. ಮೊದಲನೇದಾಗಿ, ಈ ಕರ್ತನ ಭೋಜನವನ್ನು ನಾವು ತೆಗೆದುಕೊಳ್ಳುವಾಗಲೆಲ್ಲ ಗಮನ ಕೊಡಿ. ಈ ಕರ್ತನ ಭೋಜನ ನಾವು ತೆಗೆದುಕೊಳ್ಳುವಾಗಲೆಲ್ಲ ನಮಗೆ ನೆನಪಾಗಿರ್ಬೇಕಾಗಿರುವಂತ ಒಂದು ಸಂಗತಿ, ನಾವು ತಿಳಿದುಕೊಳ್ಬೇಕಾಗಿರುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ದೇವರು ಮತ್ತೊಂದು ಅವಕಾಶವನ್ನ ನಿನಗೆ ಕೊಡ್ತಾ ಇದ್ದಾನೆ. ಆಮೆನ್. ಗಾಡ್ ಗಿವಿಂಗ್ ಯು ಅನದರ್ ಚಾನ್ಸ್, ಅನದರ್ ಎಕ್ಸ್ಕ್ಯೂಸ್. ಮತ್ತೆ ನಿನಗೆ ಇನ್ನೊಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಎದಕ್ಕೋಸ್ಕರ? ನೀನ್ ದೇವರ ಬಳಿಗೆ ಬರೋದಕ್ಕೋಸ್ಕರ. ಆಮೆನ್. ಹಾಗಾದ್ರೆ ಈ ರಾತ್ರಿ ಭೋಜನ ಅನ್ನುವಂಥದ್ದು ನಾನು ದೇವರ ಬಳಿಗೆ ಬರಬೇಕಾಗಿರುವಂತ ಒಂದು ಮಾರ್ಗ ಇದು. ಇದರಿಂದ ನಾನು ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಈ ದೇವರ ಕ್ರಿಸ್ತನ ದೇಹ ಮತ್ತು ರಕ್ತ ಇದು ಏನು ಸೂಚನೆ ಮಾಡ್ತದೆ ಅಂದ್ರೆ, ಇದು ಕೃಪೆಯನ್ನ ಸೂಚನೆ ಮಾಡ್ತದೆ. ಏನು ಸೂಚನೆ ಮಾಡ್ತದೆ? ಏನು? ಜ್ವರಗಳಿ ಇನ್ನು ಸ್ವಲ್ಪ ಸುವಂತ ಒಂದು ಕಾರ್ಯ. ಆಮೆನ್. ಹಲ್ಲೆಲೂಯಾ. ಮೊದಲನೇದಾಗಿ ಏನು? ಹೊಸ ಒಡಂಬಡಿಕೆ. ಎರಡನೇದಾಗಿ ದೇವರ ಕೃಪೆ. ಇದು ಇಲ್ಲದೆ ಹೋದ್ರೆ ನಾವು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಪೌಲನ ಕೊರಿಂಥ ಪತ್ರಿಕೆ ಹೇಳ್ತದಾನೆ, ಯಾರಾದರೂ ಅಯೋಗ್ಯವಾಗಿ ಇದರಲ್ಲಿ ಕೈ ಹಾಕಿದ್ರೆ ಅವನೇನಾಗ್ತಾನೆ? ಮರಣಕ್ಕೆ ಪಾತ್ರನಾಗ್ತಾನೆ. ಹೌದಾ? ನಾವ್ ಎಷ್ಟೋ ಸಲ ಪಾಪ ಮಾಡಿ ಅದ್ರ ಕೈ ಹಾಕಿದೀವಿ. ಹೌದಾ? ತಪ್ಪುಗಳು ಮಾಡಿ ನಾವು ಕೈ ಹಾಕಿದೀವಿ. ಆದ್ರೂ ನಾವು ಜೀವಂತವಾಗಿದ್ದೀವಿ ಅಂದ್ರೆ ಅರ್ಥ ಏನು? ಇದು ದೇವರ ಕೃಪೆ. ಹಲ್ಲೆಲೂಯಾ. ಈ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಗೆ ಏನ್ ತೋರಿಸಿಕೊಡ್ತದೆ? ದೇವರು ನನ್ನೊಂದಿಗೆ ನನಗೆ ಮತ್ತೊಂದು ಕೃಪೆ ಕೊಟ್ಟಿದ್ದಾನೆ. ನಾನು ದೇವರ ಬಳಿ ಜೊತೆಗಿರ್ಲಿಕ್ಕೆ, ನಾನು ದೇವರ ಸಂಗಡ ಇರ್ಲಿಕ್ಕೆ, ದೇವರ ಸಹವಾಸದಲ್ಲಿ ಇರ್ಲಿಕ್ಕೆ ದೇವರು ನನಗೆ ಅವಕಾಶ ಕೊಡ್ತಾ ಇದ್ದಾನೆ ಅನ್ನೋದನ್ನ ನಮಗೆ ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಏನೋ ಪಾಸ್ಟರ್ ಒಂದು ವೈಟ್ ಇದು ಕೊಡ್ತಾರೆ, ಆಮೇಲೆ ಕೆಂಪು ಕಲರ್ದ ಒಂದು ಇದು ಕೊಡ್ತಾರೆ, ಕುಡಿದು ಆಮೇಲೆ ಎದ್ದು ಬರೋಣ. ಇಲ್ಲ, ಈ ರೀತಿ ಅರ್ಥ ಮಾಡ್ಕೊಳ್ಬೇಡ. ಕೆಲವು ಸಭೆಗಳಲ್ಲಿ ನಾವು ಪ್ರತಿ ವಾರ ತೆಗೆದುಕೊಳ್ತೀವಿ, ಕೆಲವು ಸಭೆಗಳಲ್ಲಿ ಪ್ರತಿ ವಾರ ಕೊಡ್ತಾರೆ, ಕೆಲವು ಸಭೆಯಲ್ಲಿ ಏನು ತಿಂಗಳಿಗೆ ಒಂದ್ಸಲ ಕೊಡ್ತಾರೆ, ಕೆಲವು ಸಭೆ ಒಳಗಡೆ ವರ್ಷಕ್ಕೆ 2-3 ಸಲ ಕೊಡ್ತಾರೆ, ಕೆಲವು ಸಭೆಗಳಲ್ಲಿ ಅವರು ಸೇರಿ ಬಂದಾಗಲೆಲ್ಲ ಏನು ತೆಗೆದುಕೊಳ್ತಾರೆ. ಆದ್ರೆ ತೆಗೆದುಕೊಳ್ಳಬೇಕಾದಾಗ ಇದು ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಇದನ್ನ ನಾವು ತೆಗೆದುಕೊಂಡಾಗ ದೇವರು ನಮಗೊಂದು ಕೃಪೆ ಕೊಡ್ತಾ, ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ ದೇವರ ಕಡೆಗೆ ತಿರುಗಿಕೊಳ್ಳಕ್ಕೆ. ಹೌದಾ? ಪಾಪದಿಂದ ಬಿಡುಗಡೆ ಹೊಂದಿ ಪಾಪವನ್ನ ಬಿಟ್ಟು ದೇವರ ಕಡೆಗೆ ಬರ್ಲಿಕ್ಕೆ ಕೊಡುವಂತ ಅವಕಾಶ, ಮತ್ತೆ ತಿರುಗಿ ಪಾಪ ಮಾಡುವಂತ ಅವಕಾಶ ಅಲ್ಲ ಇದು. ಹಲ್ಲೆಲೂಯಾ. ಕೃಪೆಯನ್ನ ನೀನು ಒಂದು 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 ಅಡ್ವಾಂಟೇಜ್ ಆಗಿ ನೀನು ತಗೋಬೇಡ. ಅಡ್ವಾಂಟೇಜ್ ಗೊತ್ತಲ್ಲ? ಕೃಪೆಯನ್ನ ನೀನು ಒಂಥರ ಅಡ್ವಾಂಟೇಜ್ ಆಗಿ ತಗೋಬೇಡ. ಕೃಪೆ ಅನ್ನುವಂಥದ್ದು ದೇವರ ಬಳಿಗೆ ನಡೆಸುವಂತ ಮತ್ತೊಂದು ಅವಕಾಶ. ಆದ್ರೆ ಪಾಪ ಮಾಡೋದಕ್ಕೋಸ್ಕರ ಕೃಪೆ ಸಹಾಯ ಮಾಡಲ್ಲ ರೀ. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೌದಾ? ಕೃಪೆ ದೇವರ ಬಳಿಗೆ ಬರ್ಲಿಕ್ಕೆ ಕೃಪೆ ಇರೋದು ಪಾಪ ಮಾಡೋದಕ್ಕೋಸ್ಕರ ಅಲ್ಲ. ಆಮೆನ್. 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 ಇವತ್ತು ವಿಶ್ವಾಸ ಜೀವಿತದಲ್ಲಿ ಕೃಪೆಯನ್ನ ನಾವು ಪಾಪ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ದೇವರ ಬಳಿಗೆ ಬರೋದಕ್ಕೋಸ್ಕರ ನಾವು ಅದನ್ನ ಉಪಯೋಗಿಸ್ತಾ ಇಲ್ಲ. ಏನ್ ಗೊತ್ತಾ? ಕುಡಿಬೇಡಪ್ಪ ಅಂತ ಹೇಳ್ತೀವಿ ನಾವು. ಹೌದಾ? ಏನ್ ಮಾಡೋದು ಸರ್? ಹೌದಾ? ಕೆಲವು ಬಹಳ ಈಸಿಯಾಗಿ ಹೇಳ್ತಾರೆ, ದೇವರು ಪಾಪಿಗಳನ್ನ
ಪ್ರೀತಿಸ್ತಾನೆ, ಕೃಪೆ ಕೊಡ್ತಾನೆ, ಕೃಪೆ ಕೊಡ್ತಾನೆ, ಕೃಪೆ ಕೊಡ್ತಾನೆ. ಖಂಡಿತ ದೇವ್ರು ಕೃಪೆ ಕೊಡ್ತಾನೆ, ಇಲ್ಲ ಅಂತಿಲ್ಲ. ಬಟ್ ಕೃಪೆ ಕೊಟ್ಟ ದೇವರು ಆ ಕೃಪೆಯನ್ನ ನೀನು ಮತ್ತೆ ತಿರುಗಿ ಪಾಪ ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ಕೊಂಡ್ರೆ ಆ ಕೃಪೆ ನಿನ್ನ ಜೀವನದಲ್ಲಿ ಶೂನ್ಯ ಆಗ್ಬಿಡುತ್ತದೆ, ಝೀರೋ. ದೇವರು ಕೊಟ್ಟಂತ ಕೃಪೆಯನ್ನು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಳೋದಾದ್ರೆ ಆ ಕೃಪೆ ನಮ್ಮ ಜೀವಿತದಲ್ಲಿ ಅರ್ಥವನ್ನ ತರುವಂತದ್ದಾಗಿದೆ ಪ್ರೇರಣೆ. ಒಂದು ಶ್ರೇಷ್ಠತೆಯನ್ನ ತರುವಂತದ್ದು ದೇವರ ಕೃಪೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ, ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ಜೀವಿತದಲ್ಲಿ ನೀನ್ ಇಷ್ಟ ಬಂದ ಹಾಗೆ ಜೀವನ ಮಾಡಲಿಕ್ಕೆ ದೇವರ ಕೃಪೆ ಕರ್ತನ ಕೊಟ್ಟಿಲ್ಲ. ನಿನಗೆ ಕೊಟ್ಟಿರುವಂಥದ್ದು ನೀನು ದೇವರ ಕಡೆಗೆ ತಿರುಗಿಕೋಬೇಕನ್ನುವಂಥದ್ದು ಮತ್ತೊಂದು ಅವಕಾಶ ಈ ದೇವರ ಕೃಪೆ ಪ್ರೇರಣೆ. ಆ ಕೃಪೆ ಏನು? ಕರ್ತನ ಭೋಜನವಾಗಿದೆ. ವೆನ್ಎವರ್ ಯು ಕಮ್, ನೀನು ಬರುವಾಗ ದೇವ್ರು ನನಗೆ ಒಂದು ಅವಕಾಶ ಕೊಟ್ಟಾನೆ, ನಾನು ದೇವ್ರ ಹತ್ರ ಹೋಗ್ಬೇಕು, ದೇವ್ರ ಸನ್ನಿಧಾನದಲ್ಲಿ ಇರಬೇಕು, ದೇವರಿಗಾಗಿ ನಾನು ಬದುಕಬೇಕು, ಸಾಕೆ ಜೀವಿತ ಅಂತ ತೀರ್ಮಾನಗಳು ಯಾವಾಗ ನಾವು ಮಾಡ್ತೀವಿಯೋ ಅವಾಗ ಈ ದ್ರಾಕ್ಷಾರಸಕ್ಕೆ, ಈ ರೊಟ್ಟಿಗೆ ಒಂದು ಅರ್ಥ ಬರ್ತದೆ. ಆಮೆನ್. ಜೋರಗಳೇ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಚರ್ಚ್ಗೆ ಹೋಗಲ್ಲ, ಚರ್ಚ್ಗೆ ಹೋಗೋದೇ ಇಲ್ಲ, ಯಾವಾಗೋ ಒಂದ್ಸಲ ಸಭೆಗೆ ಬರ್ತಾ ಇರ್ತಾರೆ, ಮತ್ತೆ ದೊಡ್ಡದಾಗಿ ಹೇಳ್ತಿರ್ತಾರೆ ದೇವ್ರ ಕೃಪೆ ನಮ್ಮ ಮೇಲಿದೆ, ದೇವ್ರು ನಮ್ಮ ಕ್ಷಮಿಸ್ತಾನೆ, ದೇವ್ರು ನಮ್ಮನ್ನ ಕ್ಷಮಿಸ್ತಾನೆ. ಯೋಚನೆ ಮಾಡಿ, ಚರ್ಚ್ಗೆ ಹೋಗ್ಲಾರ್ದ ದೇವ್ರು ಕ್ಷಮಿಸ್ತಾನ? ಮತ್ತೆ ಯಾವ ನಾಲಿಗೆ ಮೇಲೆ, ಯಾವ ಬಾಯಿಂದ ನಾವು ದೇವ್ರು ಕ್ಷಮಿಸ್ತಾನ ಅಂತ ಹೇಳೋದು? ಸರ್ ದೇವ್ರ ಕೃಪೆ ಇದೆ ಸರ್ ಅದಕ್ಕೆ ಕ್ಷಮಿಸ್ತಾನೆ. ಖಂಡಿತ ದೇವ್ರ ಕೃಪೆ ಇದೆಯಲ್ಲ. ದೇವ್ರ ಕೃಪೆ ನಿನ್ ದೇವ್ರ ಕಡೆಗೆ ತಿರುಗಕ್ಕೋಸ್ಕರ ದೇವ್ರು ಕೊಟ್ಟಿರೋದು, ಹೌದಾ? ನೀನ್ ಚರ್ಚ್ಗೆ ಹೋಗ್ಲಾರ್ದೆ ಇರೋದಕ್ಕೋಸ್ಕರ ದೇವ್ರ ಕೃಪೆ ನಿನಗೆ ಕೊಟ್ಟಿಲ್ಲ. ಆಮೇನ್. ಜೋರಗಳಿ ಆಮೇನ್, ಆಮೇನ್, ಆಮೇನ್. ನೀನು ದೇವರ ಕಡೆಗೆ, ದೇವರ ಬಳಿಗೆ ಬರ್ಲಿಕ್ಕೆ ದೇವ್ರ ಕೃಪೆ ಕೊಟ್ಟಿರೋದು. ಅದನ್ನ ಬಿಟ್ಕೊಟ್ಟು ಸಭೆಗೆ ಹೋಗ್ಲಾರ್ದೆ, ಪ್ರಾರ್ಥನೆ ಮಾಡ್ಲಾರ್ದೆ, ವಾಕ್ಯ ಓದಲಾರ್ದನೆ ನಿನ್ನ ಇಷ್ಟ ಬಂದ ಹಾಗೆ ನಿನ್ನ ಜೀವನ ಮಾಡ್ಲಿಕ್ಕೆ, ನಿನಗೆ ಮನಸ್ಸು ಬಂದಾಗ ಆಲೆಗೆ ಬರಕ್ಕೆ, ನಿನಗೆ ಮನಸ್ಸು ಬಂದಾಗ ವಾಕ್ಯ ಓದ್ಲಿಕ್ಕೆ, ನಿನ್ನ ಜೀವನದಲ್ಲಿ ನಿನ್ನ ಹೃದಯ ನಿನಗೆ ಸಂತೋಷ ಪಡಿಸುವ ಹಾಗೆ ಜೀವನ ಮಾಡ್ಲಿಕ್ಕೆ ಕೃಪೆ ನಿನಗೆ ಕೊಡಲ್ಪಟ್ಟಿಲ್ಲ. ಕೃಪೆ ಕೊಡಲ್ಪಟ್ಟಿದ್ದು ನೀನ್ ದೇವರ ಬಳಿಗೆ ಬರೋಕ್ಕೋಸ್ಕರ. ಈ ದ್ರಾಕ್ಷರಸ, ಈ ರೊಟ್ಟಿ, ಇದು ದೇವರ ಕೃಪೆಯ ಸಾದೃಶ್ಯವಾಗಿದೆ ಪ್ರೇರೆ. ಆಮೇನ್. ಇದು ಕೊಡ್ತಾ ಇರೋದು, ಇದು ಪ್ರತಿ ತಿಂಗಳು ವಾರಕ್ಕೊಂದ್ಸಲ ತೆಗೆದುಕೊಳ್ತಾರೆ. ಇದಕ್ಕೋಸ್ಕರ ನಾವು ದೇವರ ಕಡೆಗೆ ತಿರುಗಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇರ್ಲಿ ಬಿಡಿ ಬ್ರದರ್, ನಾನು ಏನೇ ಪಾಪ ಮಾಡಿದ್ರು ಕೂಡ ದೇವ್ರು ಕ್ಷಮಿಸ್ತಾನೆ, ದೇವ್ರ ಕೃಪಾಮಯನಾಗಿದ್ದಾನೆ. ಖಂಡಿತವ ದೇವ್ರ ಕೃಪಾಮಯನಾಗಿದ್ದಾನೆ. ಆದ್ರೆ ನೀನು ಮಾಡುವಂತ ಪಾಪಗಳ ನಿಮಿತ್ತವಾಗಿ ದೇವ ಕೃಪಾಮಯನಲ್ಲ ಪ್ರೇರಣೆ. ಒಬ್ಬ ಸೇವಕರು ಈಗ ಹೇಳ್ತಾರೆ, ನನಗೆ ಬಹಳ ತುಂಬಾ ಇಷ್ಟವಾದಂತ ಒಂದು ಮಾತದು. ದೇವರು ಪಾಪಿಗಳನ್ನ ಪ್ರೀತಿಸ್ತಾನೆ ಹೊರತು ದೇವರು ಪಾಪವನ್ನ ಪ್ರೀತಿ ಮಾಡೋದಿಲ್ಲ ಅಂತ. ಆಮೇನ್. ದೇವರು ಪಾಪಿಯನ್ನ ಪ್ರೀತಿಸ್ತಾನೆ, ಆದ್ರೆ ಪಾಪವನ್ನ ದೇವರು ಪ್ರೀತಿ ಮಾಡಲ್ಲ. ದೇವರು ಅದನ್ನ ದ್ವೇಷ ಮಾಡ್ತಾನ್ರಿ, ಪಾಪವನ್ನ ದ್ವೇಷ ಮಾಡ್ತಾನೆ. ಹಾಗಾದ್ರೆ ಕೃಪೆ ಇರೋದು ಪಾಪಿಯಾಗಿ ದೇವರ ಬಳಿಗೆ ಬರೋದಕ್ಕೋಸ್ಕರ, ಹೌದಾ? ಪಾಪಿಯಾಗೇ ಇರೋದಕ್ಕೋಸ್ಕರ ಕೃಪೆ ನಮಗೆ ಕೊಡಲ್ಪಟ್ಟಿಲ್ಲ. ಹಾಗಾದ್ರೆ ಈ ಕರ್ತನ ಭೋಜನ ಅನ್ನುವಂಥದ್ದು ದೇವರ ಕೃಪೆಗೆ ಸಾದೃಶ್ಯವಾಗಿ. ಇದನ್ನ ನೆನೆಸ್ಕೊಂಡಾಗೆಲ್ಲ ನಮಗೆ ನೆನಪಾಗಬೇಕು, ದೇವರು ನನಗೆ ಮತ್ತೊಂದು ಅವಕಾಶ, ಮತ್ತೊಂದು ಕೃಪೆ ಕೊಟ್ಟಿದ್ದಾನೆ. ಆಮೇನ್. ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತೀವಲ್ಲ ಸ್ಕೂಲಲ್ಲಿ, ನಾವು ಗ್ರೇಸ್ ಮಾರ್ಕ್ಸ್, ಪಾಸ್ ಆಗಿರಲ್ಲ, ಪಾಸ್ ಆಗ್ಲಿಕ್ಕೆ ಇನ್ನೂ ಅರ್ಧ ಮಾರ್ಕ್ಸ್ ಇರ್ತವೆ. ಅರ್ಧ ಮಾರ್ಕ್ಸ್ ಟೀಚರ್ ಕೊಟ್ಟು ಆ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಪಾಸ್ ಅಂದ್ರೆ ಗ್ರೇಸ್ ಮಾರ್ಕ್. ಅಂದ್ರೆ ಆ ಹುಡುಗ ಪಾಸ್ ಆಗ್ಲಿಕ್ಕೆ ಜಸ್ಟ್ ಅರ್ಧ ಮಾರ್ಕ್ಸ್ ಬೇಕು. ಆ ಅರ್ಧ ಮಾರ್ಕ್ಸ್ ಹೊಂದಿಕೊಳ್ಳುವಂತ ಯೋಗ್ಯತೆ ಆ ಸ್ಟೂಡೆಂಟ್ ಒಳಗಡೆ ಇಲ್ಲ. 99.9 ನಿನಗೆ ಅರ್ಹತೆ ಇರ್ಬೋದು ಹೊಂದ್ಕೊಳ್ಳಕ್ಕೆ,
1% ಅರ್ಹತೆ ನಿನ್ನಲ್ಲಿ ಇಲ್ಲದೆ ಹೋದಾಗ ಆ ಅರ್ಹತೆನ ಕೊಡುವಂಥದ್ದೇ ದೇವರ ಕೃಪೆ. ಆಮೆನ್. 99 ಮಾರ್ಕ್ಸ್ ತೆಗೆದಿರ್ಬೋದು ನೀನು, ಸಮಸ್ಯೆ ಇಲ್ಲ. ಬಟ್ 1% ಏನಿದೆ ಅದು ಕೃಪೆ. 99 ನೀನು ದೇವರ ಆಲಯದಲ್ಲಿ ಒಂದು ವೇಳೆ ನಿನ್ನ ಜೀವಿತದಲ್ಲಿ ದೇವರ ಬಳಿಗೆ ಬರದೆ, ದೇವರ ಸಂಗಡದಲ್ಲಿ ಇರದೆ, ದೇವರ ಜೊತೆಯಾಗಿ ಇಲ್ಲದೆ ನಾನು ಜೀವಿಸ್ತೇನೆ, ಹೀಗೆ ಇರ್ತೀನಿ ಅಂತ ಹೇಳಿದ್ರೆ ದೇವರ ಕೃಪೆ ನಮಗೆ ಬರಲ್ಲ. ಆದ್ರೆ ನಮ್ಮ ಪ್ರಯಾಸ ದೇವರ ಬಳಿಗೆ ಬರೋದಕ್ಕೆ ವಾಕ್ಯ, ಪ್ರಾರ್ಥನೆ, ವಿಶ್ವಾಸ, ನಂಬಿಕೆ ಜೀವಿತದಲ್ಲಿ ಮುಂದೆ ಹೋಗ್ತಾ ಶೋಧನೆ, ಕಷ್ಟ, ದುಃಖ, ವೇದನೆ ಏನೆಲ್ಲ ಬಂದ್ರು ಕೂಡ ಹಾಗೇ ವಿಶ್ವಾಸದಿಂದ ನಾವು ಮುಂದೆ ಹೋಗ್ತಿದ್ದಾಗ ದೇವರ ಕೃಪೆ ನಮ್ಮ ಮೇಲೆ ಬರ್ತದೆ. ಆವಾಗ ನಾವೇನಾಗ್ತೀವಿ? 99 ಇಂದ 100 ಆಗ್ಬಿಡ್ತೀವಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ? ಅದು ದೇವರ ಕೃಪೆಯಾಗಿದೆ. ಮೊದಲದಾಗಿ ಒಡಂಬಡಿಕೆ, ಹೊಸ ಒಡಂಬಡಿಕೆ ಫಸ್ಟ್. ಎರಡನೇದು ದೇವರ ಕೃಪೆಯಾಗಿದೆ. ಸೊ ನಾವು ಪ್ರತಿ ತಿಂಗಳು ತೆಗೆದುಕೊಳ್ಬೇಕಾದಾಗ ನಾವು ನೆನಪು ಮಾಡ್ಕೊಳ್ಳೋಣ, ದೇವ್ ನನಗೊಂದು ಕೃಪೆ ಕೊಟ್ಟನು, ಮತ್ತೆ ಒಂದು ಅವಕಾಶ, ಮತ್ತೊಂದು ಚಾನ್ಸ್ ದೇವ್ ನನಗೆ ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಇದನ್ನು ಸುಮ್ಮನೆ ವ್ಯರ್ಥವಾಗಿ ನಾವು ತೆಗೆದುಕೊಳ್ಳೋದು ಬೇಡ. ಕೆಲವು ಸಭೆಗಳೊಳಗಡೆ ನಾನು ಹೇಳ್ತೇನೆ, ಕೆಲವು ಸಭೆಗಳು ಪ್ಲಸ್ ನಮ್ಮ ಸಭೆ ಹಿಡ್ಕೊಂಡು ಕೆಲವು ಸಭೆಗಳು ಹಿಡ್ಕೊಂಡು ಎಲ್ಲ ಸಭೆಗಳು ಹಿಡ್ಕೊಳ್ಳುವ, ಎಲ್ಲ ಸಭೆಗಳ ಬಗ್ಗೆ ಮಾತಾಡೋಣ. ತಿಂಗಳು 3 ವಾರ 4 ವಾರ ಎಲ್ಲ 20 ಜನ 30 ಜನ 20 ಜನ 30 ಜನ 50 ಜನ ಅಷ್ಟೇ. ಮೊದಲೇ ತಿಂಗಳು ಫುಲ್ ಇರ್ತೇವೆ. ಎದಕ್ಕೋಸ್ಕರ? ಕಮ್ಯೂನಿಯನ್ ಅಲ್ವಾ? ಕಮ್ಯೂನಿಯನ್ ಇದೆ, ಕಮ್ಯೂನಿಯನ್ ಸಂಡೇ ಇದೆ. ಇವತ್ತು ಪಾಸ್ಟರ್ಗಳು ಕೂಡ ಹಂಗೆ ಟರ್ನ್ ಆಗ್ಬಿಟ್ರ. 3 ವಾರ ಬರಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಫಸ್ಟ್ ಭಾನುವಾರ ಬರ್ರಿ ಎಲ್ಲ ಅಂತ ಹೇಳಿ. ಓಕೆ, ನಾವು ಹಂಗೆ ಮಾಡೋದು ಬೇಡ. ಕಮ್ಯೂನಿಯನ್ ಅನ್ನುವಂಥದ್ದು ದೇವರು ನಮಗೆ ಕೊಡುವಂತ ಒಂದು ಹೊಸ ಕೃಪೆ, ಮತ್ತೊಂದು ಅವಕಾಶ. ಅದನ್ನ ನೆನೆಸಿ ನಾವು ಬರೋಣ. ಆಮೇಲೆ ಏನ್ ನೆನೆಸಿ ಅಂದ್ರೆ, ನಾವು ಮೊದಲನೇ ಭಾನುವಾರದಲ್ಲಿ ದೇವರ ಕೃಪೆನ, ಕರ್ತನೆ ನಾನು ಈ ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ನಿನ್ನ ಜೊತೆಗಿರ್ಲಿಲ್ಲ, ಈ ತಿಂಗಳಲ್ಲಿ ಈ ವಾರದಲ್ಲಿ ನನಗೆ ಸರಿಯಾದಂತ ಸಮಯ ನಿನ್ನ ಕೊಡಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ಈ ತಿಂಗಳಾದ್ರು, ಯಾವ ತಿಂಗಳಿದು? ಸೆಪ್ಟೆಂಬರ್ ತಿಂಗಳಾದ್ರು, ದೇವರೇ ಅಪ್ಪ ನಿನ್ ಜೊತೆಗಿರ್ಲಿಕ್ಕೆ ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದೀ ಸ್ವಾಮಿ. ಜ್ವರಗಳೇ ಆಮೇನ್. ಅರ್ಥ ಆದವರು ಹಲ್ಲೆಲೂಯಾ ಹೇಳ್ತಾರೆ. ಆಮೇನ್, ಹಲ್ಲೆಲೂಯಾ. ಈ ತಿಂಗಳಾದ್ರೂ ಕೂಡ ದೇವರೇ ನಿನ್ ಜೊತೆಗಿರ್ಲಿಕ್ಕೆ ಒಂದು ಕೃಪೆ ನನಗೆ ಕೊಡ್ತಾ ಇದೆಯಲ್ಲಪ್ಪ, ಇದು ನಮ್ಮ ಜೀವಿತದಲ್ಲಿ ಅರ್ಥ ಆಗ್ಬೇಕ್ರಿ. ಕೆಲವು ವಿಶ್ವಾಸಿಗಳು ಫಸ್ಟ್ ಸಂಡೇ ಪ್ರೆಸೆಂಟ್ ಇರ್ತಾರೆ, ಮತ್ತೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಫಸ್ಟ್ ಸಂಡೇ ಹಾಜರ್ ಇರ್ತಾರೆ ಅಲ್ಲ. ನಮ್ಮ ಸಭೆ ಪ್ರಾಬ್ಲಮ್ ಅಂತಲ್ಲ, ಇದು ಯೂನಿವರ್ಸಲ್ ಚರ್ಚ್ ಸಮಸ್ಯೆಗಳಿವೆಲ್ಲ, ಎಲ್ಲಾ ಸಭೆ ಪ್ರಾಬ್ಲಮ್ಗಳಿದೆ. ನಿಜ ಹೇಳ್ತೀನಿ, ಆ ರೀತಿಯಾದಂತ ಕರ್ತನ ಭೋಜನ ಅವರ ಜೀವಿತದಲ್ಲಿ ಪ್ರಯೋಜನಕ್ಕೆ ಬರ್ತದ? ನೀವ್ ಹೇಳಿ, ಬರ್ತದ? ನೆವರ್. ಯಾಕೆ? ದೇವರು ಕೃಪೆ ಕೊಡ್ತಾ ಇರೋದು, ನೀನು ಪ್ರತಿ ವಾರ ದೇವರ ಬಳಿಯಲ್ಲಿ ಬಂದು ದೇವರಿಗಾಗಿ ಜೀವಿಸಿ, ದೇವರಿಗೋಸ್ಕರ ದೇವರ ವಾಕ್ಯದಲ್ಲಿ ನಿಂತು, ಪ್ರಾರ್ಥನೆಯಲ್ಲಿ ನಿಂತು, ದೇವರ ಆಲಯದಲ್ಲಿ ವಿಶ್ವಾಸಿಯಾಗಿ, ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಮುಂದೆ ಹೋಗುತ್ತಾ ದೇವರಿಗಾಗಿ ಬದುಕೋದಕ್ಕೋಸ್ಕರ ದೇವರು ಅದನ್ನ ಕೃಪೆ ಕೊಡ್ತಾನೆ. ಇದು ದೇವ್ರ ಕೃಪೆ ಕೊಟ್ಟಾನೆ. 1 ವಾರ ಕೃಪೆನ ಅನುಭವಿಸಿ, ಮಿಕ್ಕಿದ 3 ವಾರ ಡುಪ್ಲಿಕೇಟ್ ಕೃಪೆನ ಅನುಭವಿಸಿದ್ರೆ ಗೊತ್ತಲ್ಲ? ಕೃಪೆ, ಒರಿಜಿನಲ್ ಕೃಪೆ, ಡುಪ್ಲಿಕೇಟ್ ಕೃಪೆ. ಒರಿಜಿನಲ್ ಒಂದು, ಡುಪ್ಲಿಕೇಟ್ ಮನೇಲೆ ಆರಾಧನೆ ಮಾಡ್ಬೋದಲ್ಲ, ಮನೇಲೆ ಪ್ರಾರ್ಥನೆ ಮಾಡ್ಬೋದು. ಇದು ಡುಪ್ಲಿಕೇಟ್ ಕೃಪೆ. ಇದು ಕೆಲವರು ಹೇಳ್ತಾರೆ ಚರ್ಚ್ಗೆ ಬರಲ್ಲ ಅಂದ್ರೆ, ಚರ್ಚ್ಗೆ ಬರ್ಬೇಕೇನಿದೆ, ಮನೆಗೆ ಕೂತ್ಕೊಂಡು ಆರಾಧನೆ ಮಾಡ್ಬೋದಲ್ಲ, ನಾವ್ ಎಲ್ಲಿದ್ರು ಅಲ್ಲಿ ದೇವರ ಆತ್ಮ ಇದನ್ನ ಇಲ್ಲಿ ಪ್ರಾರ್ಥನೆ ಮಾಡ್ಬೋದಲ್ಲ. ಇದು ಡುಪ್ಲಿಕೇಟ್ ಕೃಪೆ. ಇದು ಯಾರಿಗೆ ಡುಪ್ಲಿಕೇಟ್ ಕೃಪೆ ಅರ್ಥ ಆಗಿರುತ್ತೆ ಇವರು ಈ ರೀತಿ ಮಾತಾಡ್ತಾರೆ. ಒರಿಜಿನಲ್ ಕೃಪೆ ಯಾರಿಗೆ ಅರ್ಥ ಆಗಿರುತ್ತಲ್ಲ ಅವರು ಆಮೇನ್ ಅಂತ ಹೇಳಿ. ಆಮೇನ್, 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 ಹಲ್ಲೆಲೂಯಾ. ಒರಿಜಿನಲ್ ಕೃಪೆ ಅರ್ಥ ಮಾಡ್ಕೋ, ಡುಪ್ಲಿಕೇಟ್ ಕೃಪೆ ಅರ್ಥ ಮಾಡ್ಕೋಬೇಡ. ಹೌದಲ್ಲ? ಇವತ್ತು ವಿಶ್ವಾಸ ಜೀವಿತದಲ್ಲಿ ದೇವರ ಕೃಪೆನ ಬಹಳ ಲೈಟ್ ಆಗಿ ತಗೊಳ್ತಾ ಇದೀವಿ ನಾವು. ಕೃಪೆ ನಮಗೆ ಬಿಡುಗಡೆ ಮಾಡ್ತದ ಬಿಡು, ಕೃಪೆ ನಮಗೆ ಸ್ವಸ್ಥತೆ ಕೊಡ್ತದ ಬಿಡು, ಕೃಪೆ ನಮಗೆ ಆಶೀರ್ವಾದ ಬರ್ತದೆ ಬಿಡು, ಕೃಪೆ ನಮಗೆ ಹೆಂಗಾದ್ರೂ ಮಾಡಿ ನಾವೇನೇ ಮಾಡಿದ್ರು ಕೂಡ ಕ್ಷಮಾ ಪಡೆದು ತರ್ತದೆ. ಇಲ್ಲ,
ತರಲ್ಲ. ಕೃಪೆ ಯಾವಾಗ ಆಶೀರ್ವಾದ ತರ್ತದೆ ಗೊತ್ತಾ? ನೀನು ದೇವರ ಜೊತೆಗೆ ಇದ್ದಾಗ ಮಾತ್ರ. ನೀನು ಕೃಪೆನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರನೇ ನಿನಗೆ ಬಿಡುಗಡೆ ತರ್ತದೆ ಪ್ರೇಯರ್. ನೀನು ದೇವರ ಸಂಘದಲ್ಲಿ, ದೇವರ ಜೊತೆಯಲ್ಲಿ, ದೇವರ ಒಡನಾಟದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನೀಡಿದಾಗ ಆ ಕೃಪೆಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ಮಾತ್ರ ಸಾಧ್ಯ. ಅವಾಗ ನಿನಗೆ ಬಿಡುಗಡೆ ಬರ್ತದ್ರಿ. ನೀನು ದೇವರಿಂದ ದೂರ ಇದ್ದು ದೇವರಿಗಾಗಿ ಏನು ಮಾಡ್ಲಾರ್ದಾನೆ, ದೇವರನ್ನ ಬಿಟ್ಟು ತುಂಬಾ ದೂರ ಹೋಗಿ ದೇವರ ಕೃಪೆ ಇದೆ, ದೇವರ ಕೃಪೆ ನೆವರ್ ಇರೋದಿಲ್ಲ ಅಂತವ್ರಿಗೆ. ದೇವ್ರ ಜೊತೆಗಿದ್ದವ್ರಿಗೆ ಕೃಪೆ ಸಿಕ್ಕೋದು ಬಹಳ ಕಡಿಮೆ ಆಗಿದೆ. ಈಗ ದೇವ್ರ ಜೊತೆಗಿಲ್ಲದವ್ರಿಗೆ ಆಮೆನ್. ಕರ್ತನ ಭೋಜನ ಮೊದಲೇದು ಒಡಂಬಡಿಕೆ, ಎರಡನೇದು ದೇವರ ಕೃಪೆ. ಇದು ಕೃಪೆಯನ್ನ ಸೂಚಿಸ್ತದೆ. ಏನು? ದೇವರ, ನಾನು ತಿರುಗಿ ನಿನ್ನ ಬಳಿಗೆ ನಾನು ಬರ್ತೀನಿ ಸ್ವಾಮಿ, ನಿನ್ನ ಹತ್ರ ನಾನು ಜೀವನ ಮಾಡ್ತೀನಿ. ಲಾಸ್ಟ್ ತಿಂಗಳು ಏನೇನಾಯ್ತು ನನಗೆ ಗೊತ್ತಿಲ್ಲ ಸ್ವಾಮಿ, ಅಟ್ಲೀಸ್ಟ್ ಈ ತಿಂಗಳಲ್ಲಿ ನಾನು ನಿನ್ನ ಜೊತೆಗಿರ್ತೇನೆ, ನಿನ್ನ ಸನ್ನಿಧಾನದಲ್ಲಿ ಇರ್ತೇನೆ, ನಿನ್ನ ವಿಶ್ವಾಸದಲ್ಲಿ ನಾನು ಇರ್ತೇನೆ, ನಂಬಿಕೆಯಲ್ಲಿ ಇರ್ತೇನೆ ಸ್ವಾಮಿ. ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ರಾಜ. ಈ ಹೊಸ ಕೃಪೆ, ದೇವರು ಆ ಕೃಪೆಯಿಂದ ನಮ್ಮನ್ನ ತುಂಬಿಸುವನಾಗಿದ್ದಾನೆ. ಮೊದಲದ ಏನು? ದೀಕ್ಷಾ ಇದು ಕರ್ತನ ಭೋಜನ ಏನಾಗಿದೆ? ಹೊಸ ಒಡಂಬಡಿಕೆ, ನ್ಯೂ ಕವನೆಂಟ್. ಓಕೆ. ಎರಡನೇದೇನು? ದೇವರ ಕೃಪೆ, ಮತ್ತೊಂದು ಅವಕಾಶ. ಓಕೆ. ಮೂರನೇದು, ಓಕೆ, ಮೂರನೇದು ನಾವು ದೇವರ ವಚನ ಓದೋಣ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 31ನೇ ವಚನ. 31ನೇ ಅಧ್ಯಾಯ 31ನೇ ವಚನ. ಓಕೆ. ಯೆಹೋವನು ಇಂತೆನ್ನುತ್ತಾನೆ, ಓಕೆ. 34ನೇ ವಚನ ಓದಿ ಸಿಸ್ಟರ್. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಎಸ್. ಓಕೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ನೋಡಿ, ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನೋಡು, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ. ಓಕೆ, ಓದಿ ಸಿಸ್ಟರ್. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಈ ಕರ್ತನ ಭೋಜನ ಅನ್ನುವಂಥದ್ದು ಮೂರನೇದಾಗಿ ಏನಾಗಿದೆ ಅಂದ್ರೆ, ಇದು ಪಾಪಗಳನ್ನ ಮರೆ ಮಾಡುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಗಳನ್ನ ಮರೆ ಮಾಡುವಂಥದ್ದು, ಪಾಪಗಳನ್ನ ಮರೆತು ಹೋಗುವಂತೆ ಮಾಡುವಂಥದ್ದೇ ಕರ್ತನ ಭೋಜನವಾಗಿದೆ ಪ್ರೇರೆ. ಹಲ್ಲೆಲೂಯಾ. ನೋಡಿ, ಬೈಬಲ್ ವಚನ ಹೇಳ್ತದೆ, ನಾವು ದೇವರ ಬಳಿಗೆ ಬಂದಾಗ ನಮ್ಮ ಹೃದಯವನ್ನ ಶುದ್ಧೀಕರಣ ಮಾಡಿಕೊಂಡು, ನಮ್ಮ ಹೃದಯನ ಪ್ರೋಕ್ಷಣೆ ಮಾಡಿಕೊಂಡು, ನಮ್ಮ ಹೃದಯವನ್ನ ಯೇಸು ಕ್ರಿಸ್ತನ ದೇವರ ಪ್ರಾರ್ಥನೆಯಿಂದ, ಆತನ ರಕ್ತದಿಂದ ತೊಳೆದುಕೊಂಡು, ಕರ್ತನೇ ನನ್ನ ಶುದ್ಧ ಮಾಡು ಎಂಬುದಾಗಿ ಕ್ಷಮಾಪಣೆ ಹೊಂದಿಕೊಂಡು, ತಪ್ಪುಗಳನ್ನ ಒಪ್ಪಿಕೊಂಡು ನಾವು ಕರ್ತನ ಭೋಜನದಲ್ಲಿ ಪಾಲುಗಾರಾದಾಗ ದೇವರ ವಚನ ಹೇಳ್ತದೆ, ದೇವರು ಅವರ ಪಾಪಗಳನ್ನ ಕ್ಷಮಿಸಿ ಏನ್ ಮಾಡ್ತಾನಂತೆ? ಅವರ ಪಾಪವನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ನಿನ್ನ ಪಾಪವನ್ನ ಮರೆತು ಹೋಗುವಂತೆ ಮಾಡುವಂತ ಕೆಲಸ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಕರ್ತನ ಭೋಜನ ಏನಾಗಿದೆ? ಮೊದಲೇದು ವೆರಿ ಗುಡ್. ಎರಡನೇದು ದೇವರ ಕೃಪೆ. ಮೂರನೇದು ಪಾಪವನ್ನ ಮರೆತು ಬಿಡುವಂತೆ ಮಾಡ್ತದೆ. ಆಮೆನ್. ನಮ್ಮ ದೇವರಲ್ಲಿ ಕೇಳಿ, ಗಮನ ಕೊಡಿ, ನಮ್ಮ ದೇವರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನ್ ಗೊತ್ತಾ? ನಾವು ಮಾಡಿದಂತ ಪಾಪವನ್ನ ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ನಾವು ಕೇಳಿದಾಗ ದೇವ್ರ ಏನ್ ಮಾಡ್ತಾನೆ ಅಂತ ಅದನ್ನ ಫಸ್ಟ್ ಏನ್ ಮಾಡ್ತಾನೆ? ಕ್ಷಮಿಸ್ತಾನೆ. ಎರಡನೇದಾಗಿ ಆತನ ಮಾಡುವಂತ ಇನ್ನೊಂದು ದೊಡ್ಡ ಕೆಲಸ ಏನ್ ಗೊತ್ತಾ? ಏನ್ ಹೇಳಿ? ಆ ಪಾಪವನ್ನ, ಯಾವ ಪಾಪವನ್ನ ನೀನು ಕ್ಷಮಾಪಣೆಗಾಗಿ ದೇವ್ರ ಹತ್ರ ತೆಗೆದುಕೊಂಡು ಹೋಗಿ ಕೇಳಿರ್ತೀಯಲ್ಲ,
ಆ ಪಾಪವನ್ನ ದೇವರು ಮರ್ತು ಹೋಗ್ತಾನೆ. ಆಮೆನ್. ಮನುಷ್ಯರ ಜೀವಿತದಲ್ಲಿ ಆಗಿಲ್ಲ. ಆಗಿದೆನಾ? ಹಂಗಿದೆನಾ? ಮನುಷ್ಯ ಜೀವಿತದಲ್ಲಿ ಆಗಿಲ್ಲ. ನಾವು ಸಾರಿ ಕೇಳಿರ್ತೀವಿ, ಆದ್ರೂ ಹೌದಾ, ಆದ್ರೂ ನಾವೇನ್ ಮಾಡಿರ್ತೀವಿ, ಎಲ್ಲಿವರೆಗೆ ಇಟ್ಕೊಂಡಿರ್ತೀವಿ? ಅದು ಎಲ್ಲಿವರೆಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ಹೋಗೋದೇ ಇಲ್ಲ. ಹೌದಲ್ಲ? ಆ ಜೀವನದಿಂದ ಹೋಗೋದೇ ಇಲ್ಲ. ಇನ್ನೊಂದು 20 ವರ್ಷ ಬಿಟ್ಟು ಕೂಡ ಆ ವ್ಯಕ್ತಿನ ನೋಡಿದಾಗ ನಮ್ಗೇನ್ ಅನ್ಸದೆ ಹೇಳಿ, ಮನುಷ್ಯ ನಮಗೆ ಹಿಂಗ್ ಮಾಡಿದಾನ ಅನಿಸ್ತದೆ. ಆದ್ರೆ ಮನುಷ್ಯರಲ್ಲಿ ಎಷ್ಟು ಕೆಟ್ಟ ಭಾವನೆ ಇದೆ ನೋಡಿ, ಎಷ್ಟು ಹೊಲಸು ತುಂಬಿಕೊಂಡಿದೀವಿ ನಾವು ಅಲ್ಲ. ಆದ್ರೆ ದೇವ್ರು ಅಂತವನಲ್ಲ. ದೇವ್ರು ಏನ್ ಮಾಡ್ತಾನಂತೆ, ಆ ಪಾಪವನ್ನ ಮರೆತು ಹೋಗ್ತಾನಂತೆ. ನೀನು ಮಾಡಿದ ಪಾಪವನ್ನ, ನಾನು ಮಾಡಿದ ಪಾಪವನ್ನ ದೇವರ ಹತ್ರ ತೆಗೆದುಕೊಂಡು ಹೋಗಿ ಕರ್ತನ ಕ್ಷಮಿಸು ಅಂತ ಕೇಳಿದಾಗ ದೇವರು ಕ್ಷಮಿಸಿ ಅದನ್ನ ಮರೆತು ಹೋಗ್ತಾನಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀವಿ, ಎಷ್ಟು ಜನ ನಂಬ್ತೀರಿ ನೀವು ನನ್ನ ಪಾಪವನ್ನ ದೇವ್ರು ಮರೆತು ಹೋಗಿದ್ದಾನಂತ? ಕೆಲವು ಡೌಟ್ ಇದೆ, ಹೇಳಿದ್ರೆ ಎಲ್ಲಿ ಥಾಮಸ್ ಪಾಸ್ ಏನ್ ಹೇಳ್ತಾರೆ, ಹೇಳಿಲ್ಲ ಅಂದ್ರೆ ಏನ್ ಸಾವು ಹೇಳಿ. ಓಕೆ, ಎಷ್ಟು ಜನ ನಂಬ್ತೀರಿ ನನ್ನ ಪಾಪವನ್ನ ದೇವ್ರು ಮರ್ತೋಗ್ಯಾನ? ಅದು ಕೈಗಳಿತ್ತೀರಿ. ನಂಬ್ತೀರಾ? ಮರ್ತೋಗಿದ್ದಾನೆ ನಮ್ಮ ಪಾಪನ ದೇವರು? ಮರ್ತೋಗಿದ್ದಾನಲ್ಲ? ಖಂಡಿತ ಅಲ್ಲ? ಖಂಡಿತ ಮರ್ತೋಗಿದ್ದಾನಾ? ಖಂಡಿತವಾಗ್ಲೂ ಮರ್ತೋಗಿದ್ದಾನೆ. ಆದ್ರೆ ಯಾವಾಗ ನೀನು ಅದನ್ನು ಒಪ್ಪಿಕೊಂಡು ಬಿಟ್ಟಾಗ. ಮತ್ತೆ ಮಾಡಿದ್ರೆ ಮತ್ತೆ ನೆನಪಾಗ್ತದೆ. ಸಿಂಪಲ್ ಲಾಜಿಕ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮಾಡ್ದ, ಪಾಪ ಮಾಡ್ದ, ದೇವ್ರ ಹತ್ರ ಕ್ಷಮಾಪಣೆ ಕ್ಷಮಿಸಿದ ದೇವ್ರು ಏನ್ ಮಾಡ್ದ, ಮತ್ತೆ ಅದನ್ನ ಮರ್ತೋದ. ಈಗ ಮತ್ತೆ ನಾವು ಮಾಡಿದ್ರೆ ಮತ್ತೆ ನೆನಪಾಗ್ತದೆ. ಸಿಂಪಲ್ ಲಾಜಿಕ್. ಹಲ್ಲೆಲೂಯಾ. ದೇವರಲ್ಲೇ ಮರೆತು ಹೋಗುವಂಥದ್ದಿದೆ, ಬಟ್ ನಮ್ಮೊಳಗಡೆ ಮಾಡೋದಿಲ್ಲ. ಮಾಡೋದನ್ನ ಬಿಡ್ತಾ ಇಲ್ಲ ನಾವು, ಪದೇ ಪದೇ ನಾವು ಮಾಡ್ತಾ ಇದೀವಿ ಅಲ್ಲ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ಇದು ನಮ್ಮ ಪಾಪಗಳನ್ನ ದೇವರ ದೃಷ್ಟಿಯಲ್ಲಿ ಮರೆತು ಹೋಗುವಂತೆ ಮಾಡುವಂಥದ್ದು. ಆಮೆನ್. ಹಳೆ ಒಡಂಬಡಿಕೆ ಆ ರೀತಿಯಾಗಿರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿ ಆ ಗುರುತಿರ್ತಾ ಇತ್ತು ಆತನ ಮೇಲೆ, ಇವನು ಆ ತರ ತಪ್ಪು ಮಾಡಿದ್ದಾನೆ, ಈ ಈ ಈ ರೋಗ ಇವನಿಗೆ ಬಂದಿದ್ದು ಈ ಪಾಪದ ನಿಮಿತ್ತವಾಗಿ ಅಂತ ಗುರ್ತಿರ್ತಾ ಇತ್ತು. ಅದು ಹೊಸ ಒಡಂಬಡಿಕೆಯಲ್ಲಿ ದೇವರೆಲ್ಲ ಮರ್ತೋಗ್ತಾ ಇದ್ದಾನೆ. ಯೋಚನೆ ಮಾಡಿ, ಒಂದು ವೇಳೆ ದೇವರು ನಮ್ಮ ಮೇಲೆ ಇವನಿಂತ ವ್ಯಭಿಚಾರ ಮಾಡ್ಯಾನ ಅಂತೇಳಿ ಏನಾದ್ರು ಜನರಿಗೆ ಕಾಣೋ ಥರ ಏನಾದ್ರು ಇಟ್ಟಿದ್ರೆ ಇವತ್ತು ನಾವೆಲ್ಲರೂ ಸುಳ್ಳು ಹೇಳೋ ಥರ ಕಾಣ್ತಾ ಇದ್ದೀವಿ ಅಲ್ವಾ? ಆಮೇಲೆ ಪಾಪ ಮಾಡಿದವ್ರ ಥರ ಕಾಣ್ತಾ ಇದ್ವಿ, ಕಳ್ಳತನ ಮಾಡಿದವ್ರ ಥರ. ಸುಮ್ಮನೆ ಯೋಚನೆ ಮಾಡಿ, ಒಬ್ಬ ಕಳ್ಳ ಇದ್ದಾನೆ, ಯೋಚನೆ ಮಾಡಿ, ಜಸ್ಟ್ ಕಳ್ಳ ಇದ್ದಾನೆ. ಕಳ್ಳನ ಹಣೆ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಇವನು ಕಳ್ಳ ಅಂತ ಬರ್ದಿದೆ. ಯಾರಾದ್ರೂ ಸೇರಿಸ್ಕೊಳ್ತಾರ? ಯಾಕ ಸೇರಿಸ್ಕೊಳ್ಳಿಲ್ಲ ಯಾರು? ನೀನೇ ಸೇರಿಸ್ಕೊಳ್ತೀಯಾ? ಇಲ್ಲ. ಒಂದ್ ವೇಳೆ ಸ್ವಂತದವನೇ ಆಗಿರ್ಬೋದು, ನಿನಗೆ ಸ್ವಂತ ಇದ್ದಾನೆ, ಸೇರಿಸ್ಕೊಳ್ತೀಯಾ? ಯಾಕ? ನಿನ್ನ ಫ್ಯಾಮಿಲಿ ಸೇರಿಸ್ಕೊಳ್ತೀಯಾ? ಯಾಕ? ಕಳ್ಳ ಅಂತ ಕಾಣ್ತದೆ. ಒಂದು ವೇಳೆ ಯೋಚನೆ ಮಾಡ್ರಿ, ನಾನು ನೀನು ಮಾಡಿದಂಥ ಪಾಪಗಳನ್ನ ದೇವ್ರು ಏನಾದರೂ ಡಿಸ್ಪ್ಲೇ ಮಾಡಿಬಿಟ್ರೆ ಯಾರಾದ್ರು ನಮ್ಮನ್ನು ಸೇರಿಸ್ಕೊಳ್ತಾರ? ಯಾರಾದ್ರೂ ನಮ್ಮನ್ನು ಮಾತಾಡ್ತಾರ? ಯಾರು ನಮ್ಮ ಜೊತೆಗೆ ಬರ್ತಾರ? ಯಾರು ಬರಲ್ಲ. ಅದಕ್ಕೆ ದೇವರು ಕರುಣಾಮಯಿ ಏನ್ ಮಾಡಿದ್ದಾನೆ, ಪಾಪವನ್ನ ಮರೆತು ಬಿಟ್ಟು. ಅದಕ್ಕೆ ದೇವರಿಗೆ ನಾವು ದೇವರಂತ ಕರೆಯೋದು. ಆಮೇನ್. ದೇವರು ನಮ್ಮ ಪಾಪವನ್ನ ಮರೆತು ಹೋಗ್ತಾನಂತೆ.
ಬೈಬಲ್ ವಚನ ಹೇಳ್ತದೆ, ನಾನು ಅವರ ಅಪರಾಧಗಳನ್ನ ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರೋದಿಲ್ಲ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ನಿನ್ನ ಪಾಪಗಳನ್ನ ದೇವರ ದೃಷ್ಟಿಯಲ್ಲಿ ಮರೆತು ಹೋಗುವಂತೆ ಮಾಡುವಂತ ಒಂದು ಕಾರ್ಯ. ಯಾವಾಗ ಯಾವಾಗ ನೀನು ದೇವರ ಆಲಯಕ್ಕೆ ಬಂದು, ಕರ್ತನೇ ನಾನು ತಪ್ಪು ಮಾಡಿದ್ದೀನಿ, ಕರ್ತನೇ ನಾನು ಪಾಪ ಮಾಡಿದ್ದೀನಿ, ಅಪ್ಪ ಈಗೋ ನಿನ್ನ ರಕ್ತ ನಿನ್ನ ದೇಹ ತೆಗೆದುಕೊಂಡು ನಾನು ಶುದ್ಧನಾಗ್ತಿದ್ದೀನಿ ಸ್ವಾಮಿ ಅಂತ ಯಾವಾಗ ಕ್ಷಮಾಪಣೆ ಹೊಂದಿಕೊಳ್ತೀಯೋ, ಆ ದಿನ ಲಾಸ್ಟ್ ದೇವ್ರ ಕ್ಷಮಾಪಣೆ ಕೊಟ್ಟು ನಿನ್ನ ಪಾಪವನ್ನೆಲ್ಲ ದೇವ್ರು ಮಾಡ್ತೋಗ್ಬಿಡ್ತಾನೆ. ಹಲ್ಲೆಲೂಯ. ಸೋಮವಾರ ಹೋಗಿ ಮತ್ತೆ ಅದೇ ಮಾಡಿದ್ರೆ ಮತ್ತೆ ನೆನಪಿಗೆ ಬರ್ತದೆ. ಹುಷಾರಾಗಿರ್ರಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನನ್ನ ಕಡೆ ಗಮನ ಕೊಡಿ ಬ್ರದರ್ ಸಿಸ್ಟರ್. ನನ್ನ ಕಡೆ ಭಾನುವಾರ ಕರ್ತನ ಭೋಜನ ಇಟ್ಕೊಂಡು, ಎಸಪ್ಪ ನಾನು ತಪ್ಪಡಿ ಕ್ಷಮಿಸು ಸ್ವಾಮಿ ಅಂತ ಎಲ್ಲ ಕುಡ್ದು ಪರಿಶುದ್ಧರಾಗಿ ಹೋಗಿರಿ. ಸೋಮವಾರ ಮತ್ತೆ ಅದನ್ನೇ ಮಾಡಿದ್ರೆ ಭಾನುವಾರ ದೇವ್ರು ಮರ್ತೋಗಿದ್ದ, ಸೋಮವಾರ ಮತ್ತೆ ದೇವ್ರು ನೆನಪು ಮಾಡ್ಕೊಂಡಿಲ್ಲ, ನೀನೇ ನೆನಪು ಮಾಡ್ಕೊಡ್ತಾ ಇದೀವಿ. ಮತ್ತೆ ಏನಂತ? ಸ್ವಾಮಿ ನನ್ನ ಮತ್ತೆ ಮಾಡಿ ನೋಡಿಲ್ಲ. ಪ್ರೀತಿ ದೇವ ಜನರೇ, ನಾವು ದೇವರ ಕೃಪೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ? ನಮ್ಮ ಪಾಪಗಳನ್ನ ಮರೆತು ಹೋಗುವಂತೆ ಮಾಡುವಂತ. ಹಲ್ಲೆಲೂಯ. ಇದನ್ನು ನಾವು ಬಹಳ ತಗೋಬಾರ್ದು. ಇದನ್ನು ನಾವು ಬಹಳ ಅಡ್ವಾಂಟೇಜ್ ಆಗಿ ತಗೋಬಾರ್ದು. ಪ್ರೈಸ್ ದಿ ಲಾರ್ಡ್. ಕರ್ತನ್ ನಾನು ಮಾಡಿದಂತ ಎಲ್ಲ ಪಾಪಗಳನ್ನ ಕ್ಷಮಿಸ್ತಾನೆ ಬಿಡು, ಮರ್ತೋಗ್ತಾನೆ ಬಿಡು ಅಂತೇಳಿ ಪದೇ ಪದೇ ನಾವು ಪಾಪ ಮಾಡೋದ್ರಿಂದ ಏನಾಗ್ತದೆ? ದೇವರು ಪಾಪಗಳನ್ನ ಮರೆಯೋದ್ರಲ್ಲಿ ಆತನ ಕರೆಕ್ಟ್ ಆಗಿದ್ದಾನೆ. ಈಸ್ ಅ ಪರ್ಫೆಕ್ಟ್. ಆತನ ಕರೆಕ್ಟ್ ಆಗಿದ್ದಾನೆ ಪಾಪ ಮರೆಯೋದ್ರಲ್ಲಿ. ಆದರೆ ಪಾಪ ಮಾಡೋದ್ರಲ್ಲಿ ನಾವು ಸರಿಯಾಗಿಲ್ಲ. ಕೇಳಿ, ಗಮನ ಕೊಡಿ. ನಮ್ಮ ಜೀವಿತ ಹೆಂಗೆ ಅಂದ್ರೆ, ಇದು ಬೇಡ ಅಂದ್ರೆ ಅದನ್ನೇ ಖುದ್ದದೇ ಮಾಡ್ತೇವೆ ನಾವು. ಹೌದಾ? ಬೇಡಪ್ಪ ಅಂದ್ರೆ ಅದನ್ನೇ ಮಾಡೋದು. ಆಮೆನ್. ಹಲ್ಲೆಲೂಯಾ. 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 ಪಾಸು ಚರ್ಚಿಗೆ ಕರೀತೇನೆ, ನನಗೆ ಹೋಗಲ್ಲ. ಏನ್ ಮಾಡ್ತಾನೆ ಮಾಡ್ಕೊಳ್ಳಿ. ಪಾಸ್ಟ್ರು ಚರ್ಚೆ ಕರಿತೇನೆ, ಹೋಗಲ್ಲ. ಏನ್ ಮಾಡ್ಕೊಳ್ಳಿ. ಯಾವುದು ಬೇಡ ಅಂತೀವೋ ಅದನ್ನೇ ಮಾಡುವಂಥದ್ದು ನಮ್ಮ ಮನಸ್ಸು. ಆದ್ರೆ ದೇವ್ರ ಮನಸ್ಸು ಹಂಗಿಲ್ಲ. ದೇವರ ಮನಸ್ಸು ನಮ್ಮ ಪಾಪಗಳನ್ನ ಮರೆತು ಹೋಗುವಂತೆ ಮಾಡುವಂತ ಮನಸ್ಸದು. ಆ ಮನಸ್ಸಲ್ಲಿ ಏನಿದೆ? ಮರ್ತೋಗುವಂತ ಡಿಲೀಟ್ ಆಪ್ಷನ್ ಇದೆ. ನಮ್ಮ ಹತ್ರ ಡಿಲೀಟ್ ಆಪ್ಷನ್ ಇಲ್ಲ. ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. ನಮ್ಮ ಹತ್ರ ಆ ಆಪ್ಷನ್ ಹೊತ್ತಿದ್ರೆ ಮತ್ತೆ ಏನಾದ್ರು ಮಾಡ್ಬೋದು ಅಲ್ಲ, ಮತ್ತೆ ಇನ್ನೊಂದು ಆಪ್ಷನ್ಗೆ ಹೋಗ್ಬೋದು. ದೇವ್ರ ಹತ್ರ ಆಪ್ಷನ್ ಡೈರೆಕ್ಟ್ ಒಂದು ಕ್ಯಾನ್ಸಲ್ ಅಂದ್ರೆ ಡಿಲೀಟ್ ಅಷ್ಟೇ. ಆಮೆನ್. ಹಲ್ಲೆಲೂಯಾ. 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 ದೇವರು ತನ್ನ ಮಕ್ಕಳ ಪಾಪಗಳನ್ನ ಮರೆತು ಹೋಗ್ತಾನೆ. ದೇವರು ನಿನಗಾಗಿ ಏನ್ ಮಾಡಿದ್ದಾನೆ ಅನ್ನೋದನ್ನ ಮರ್ತು ಹೋಗ್ಬೋದು ನೀನು. ಆದ್ರೆ ದೇವರು ನೀನು ಮಾಡಿದಂತ ಪಾಪಗಳನ್ನ ಮರ್ತು ಹೋಗ್ತದೆ. ದೇವರ ಆಶೀರ್ವಾದವನ್ನ ಮರೆಯಬಹುದು. ದೇವರಿಗಾಗಿ ಜೀವಿಸುವುದನ್ನ ನೀನು ಮರೆಯಬಹುದು. ಆದ್ರೂ ದೇವರು ನಿನ್ನ ಪಾಪಗಳನ್ನ ಮರೆತು ಹೋಗ್ತಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ಏನಾಗಿದೆ? ಮೊದಲನೇದೇನು? ಎರಡನೇದು, ಮೂರನೇದು,
ಪಾಪ ಮರೆತು ಹೋಗುವಂತೆ ಮಾಡುವಂಥದ್ದು ಇದು. ಇದು ನಾವು ತೆಗೆದುಕೊಂಡಾಗಲೆಲ್ಲ ದೇವರ ಹತ್ರ ಬಂದು ನಾವು ಪಾಪ ಕ್ಷಮೆ ಮಾಡ್ಕೊಳ್ತೀವಲ್ಲ, ಕರ್ತನ ಕ್ಷಮಿಸು ಅಂತ ಕೇಳ್ತೀವಲ್ಲ, ಇದು ಈ ಕಾರ್ಯ ದೇವರ ದೃಷ್ಟಿಯಲ್ಲಿ ಇರುವಂತ ನಿನ್ನ ಪಾಪಗಳೆಲ್ಲ ಡಿಲೀಟ್ ಮಾಡುವಂತ ಕೆಲಸ ಇದು. ದೇವ್ರು ಮರೆತು ಹೋಗ್ತಾನ್ರಿ. ಏನ್ ಮರೆತು ಹೋಗ್ತಾನೆ? ಹಿಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಏನೇನು ಮಾಡಿದೆಯಲ್ಲ ದೇವರೆಲ್ಲ ಮರೆತು ಹೋಗ್ತಾನೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಅದು ರಿಪೀಟ್ ಆದ್ರೆ ಜೋರಾಗಿ ಹೇಳಿ. ನಾನು ಹೇಳಿದ್ದು ಜೋರಾಗಿ ಹೇಳಿ ಅಂತಂದೆ. ಸೆಪ್ಟೆಂಬರ್ ತಿಂಗಳು ಅದೇ ರಿಪೀಟ್ ಆದ್ರೆ ನನಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಆಗಸ್ಟ್ ತಿಂಗಳಲ್ಲಿ ನೀನು ಏನೆಲ್ಲ ಮಾಡಿದ್ಯೋ ದೇವರೆಲ್ಲವನ್ನ ಇದ್ರ ಮುಖಾಂತರ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಅದನ್ನೇ ಮಾಡಿದೆ. ಏನ್ ಮಾಡ್ತಾನೆ ದೇವರು? ಓಕೆ, ವೆರಿ ಗುಡ್. ನನಗೆ ಇದಾಗ್ಲಿಲ್ಲ, ಬಟ್ ಸಿಸ್ಟರ್ ಹೇಳಿದ ಹಳದೇನು ಕೂಡ ವಾಪಸ್ ಜ್ಞಾಪಕ ಮಾಡ್ಕೊಳ್ತೇನೆ. ಓಕೆ, ವೆರಿ ಗುಡ್, ದೇವರಿಗೆ ಸ್ತೋತ್ರ. ಇದ್ರ ಜೊತೆ ಹೊಸದ ಜೊತೆಗೆ ಹಳೆದುಕೊಂಡು ನೆನಪಾಗ್ಬಿಡ್ತದೆ. ಆಮೆನ್. ಪ್ರೀತಿ ದೇವ ಜನರೇ, ಕರ್ತನ ಭೋಜನ ದೇವರ ಬಳಿಗೆ ಬಂದಾಗ ಅದನ್ನು ತೆಗೆದುಕೊಂಡಾಗ ನಮ್ಮ ಪಾಪವನ್ನ ಮರೆತು ಹೋಗುವಂತ ಮಾಡುವಂತ ಕೆಲಸ. ದೇವರು ಮರೆತು ಹೋಗ್ತಾರೆ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿ ಗಮನ ಕೊಡಿ. ದೇವರು ಪಾಪ ಮರೀತಾನೆ, ಬಟ್ ನಿನ್ನನ್ನು ಮರೆಯಲ್ಲ. ಆಮೇನ್. ಅರ್ಥ ಆದವ್ರಿಗೆ ಮಾತ್ರ ಆಮೇನ್, ಆಮೇನ್, ಆಮೇನ್. ಪಾಪ ಮರೀತಾನೆ, ಆದ್ರೆ ದೇವ್ರು ನಿನ್ನನ್ನ ಮರೆಯೋದಿಲ್ಲರಿ. ಪಾಪವನ್ನ ದೇವರು ಮರೆಯಬಹುದು, ಆದ್ರೆ ಪಾಪ ಮಾಡುವಂತ ವ್ಯಕ್ತಿಯನ್ನ ದೇವರು ಮರೆಯಲ್ಲ. ಆತನಿಗೆ ಮತ್ತೊಂದು ಅವಕಾಶ ಕೊಡ್ತಾನೆ, ಪಾಪ ಮಾಡಬೇಡ ಅಂತ. ಒಬ್ಬ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾಳೆ, ಹೌದಾ? ಹೌದು. ಅವ್ರು ತಗೊಂಡ್ಬರ್ತಾರ, ಆ ಸ್ತ್ರೀನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದಾಗ ಎಲ್ಲರೂ ಹೇಳ್ತಾರೆ, ಧರ್ಮಶಾಸ್ತ್ರ ಈಕೆನ್ನ ಸಾಯಿಸ್ಬೇಕಂತ ಇದೆ. ಧರ್ಮಶಾಸ್ತ್ರ ಸಾಯಿಸ್ಬೇಕು, ಧರ್ಮಶಾಸ್ತ್ರದ ಒಂದು ನಿಯಮ ಇದೆ. ಸ್ವಾಮಿ ಹೇಳ್ತಾರೆ, ಸ್ವಾಮಿ ನೀನೇನು ಹೇಳ್ತೀಯ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಏನಂತೆ, ಯಾರು ಪಾಪ ಮಾಡಿಲ್ವೋ ಅವ್ರು ಫಸ್ಟ್ ಏನ್ ಮಾಡ್ರಿ, ಕಲ್ಲೆಸಿರಿ. ಸೊ ಅವರು ಕೈಯಲ್ಲಿ ಹಿಡ್ಕೊಂಡಂತ ಆ ಕಲ್ಲುಗಳೇ ಇವರಿಗೆ ಸಾಕ್ಷಿ ಕೊಡ್ತಾ ಇತ್ತು. ಏನಂತ? ನೀನು ಪಾಪ ಮಾಡಿದೆಯಲ್ಲಪ್ಪ, ನೀನು ರಾಂಗ್ ಇದೆಯಲ್ಲ, ನೀನು ಕೂಡ ತಪ್ಪು ಮಾಡಿದೆಯಲ್ಲ, ನೀನು ವ್ಯಭಿಚಾರ ಮಾಡಿದೆಯಲ್ಲ, ನೀನು ಸುಳ್ಳು ಹೇಳಿದೆಯಲ್ಲ, ನೀನು ಮೋಸ ಧರ್ಮಶಾಸ್ತ್ರ ವಿರುದ್ಧವಾಗಿ ನಡ್ಕೊಂಡಿದೆಯಲ್ಲ ಅಂತ ಕಲ್ಲೇ ಸಾಕ್ಷಿ ಕೊಡ್ತಾರೆ. ಆ ಕಲ್ಲನ್ನ ಎಸ್ತು ಅವ್ರು ಏನ್ ಮಾಡ್ತಾರೆ, ವಾಪಸ್ ಹೋಗ್ಬಿಡ್ತಾರೆ. ಅವಾಗ ಯೇಸು ಸ್ವಾಮಿ ಆ ಸ್ತ್ರೀ ಕೇಳ್ತಾನೆ, ಅಮ್ಮ ನಿನ್ಗೆ ಯಾರು ಏನ್ ಮಾಡ್ಲಿಲ್ವಾ? ಹೌದು ಸ್ವಾಮಿ, ಯಾರು? ನಾನು ಕೂಡ ನಿನ್ಗೆ ಏನ್ ಮಾಡಲ್ಲ, ನಾನು ನಿನಗೆ ಕಲ್ಲು ಎಸೆಯಲ್ಲ, ನಾನು ಧರ್ಮಶಾಸ್ತ್ರ ನೆರವೇರಿಸಿಕೊಳ್ಳೋಕೋಸ್ಕರ ಬಂದಿದ್ದೀನಿ. ನಾನು ಧರ್ಮಶಾಸ್ತ್ರ ಪ್ರಕಾರ ನಿನ್ನನ್ನ ಸಾಯಿಸಲ್ಲ, ನೀನ್ ಕಲ್ಲು ಎಸೆಯಲ್ಲ ನಾನು. ಆದ್ರೆ ಒಂದು ವಿಚಾರ ಹೇಳ್ತೀನಿ, ಹೋಗು, ಇನ್ನು ಮುಂದೆ ನೀನು ಜೊರಗಡೆ, ಇನ್ನು ಮುಂದೆ ಪಾಪ ಮಾಡಬೇಡ. ದೇವರು ಇವತ್ತಿಗೂ ಅದನ್ನ ನೆನಪು ತೆಗೆದುಕೊಳ್ಳಲ್ರಿ. ಆತನ ತೆಗೆದಾಕೋವನಾಗಿದ್ದಾನೆ, ಮರೆತು ಹೋಗೋನಾಗಿದ್ದಾನೆ. ದೇವರಲ್ಲಿರುವಂತ ಒಂದು ಶ್ರೇಷ್ಠವಾಗಿದ್ದ ಒಂದು ಕ್ಯಾರೆಕ್ಟರ್ ಏನ್ ಗೊತ್ತಾ? ನಮ್ಮ ಪಾಪಗಳನ್ನ ಆತನ ಮರೆತು ಹೋಗ್ತಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚರ್ಚ್ ಒಳಗಡೆ ಒಬ್ಬ ವ್ಯಕ್ತಿ ಒಂದು ಸಣ್ಣ ಕೆಲಸ ತಪ್ಪು ಮಾಡಿದ ಅಂದ್ರೆ ಇಡೀ ಸಭೆಯವರಿಗೆ ನೆನಪಿರ್ತದೆ. ಎಲ್ಲಿವರೆಗೂ? ಆ ವ್ಯಕ್ತಿ ಸಭೆಯಲ್ಲಿರೋವರೆಗೂ ನೆನಪಿರ್ತದೆ, ಇವನ್ ಹಿಂಗ್ ಮಾಡಿದ, ಇವನ್ ಹಿಂಗ್ ಮಾಡ್ದ, ಇವನ್ ಹಿಂಗ್ ಮಾಡ್ದ. ಆದ್ರೆ ಯೇಸು ಮಾತ್ರ ಈತನ ಹಿಂಗ್ ಮಾಡಿದಾನೆ, ಈಕೆ ಹಿಂಗ್ ಮಾಡಿದಾಳೆ ಅಂತೇಳಿ ಯಾವತ್ತೂ ನೆನಪು ತೆಗೆಯಲ್ಲ. ದೇವರು ಮರೆತು ಹೋಗುವ ದೇವರಾಗಿದ್ದಾನೆ. ಆಮೇನ್. ಮರ್ತೋಗೋ ದೇವರಂತಂದ್ರೆ ನಿನ್ನ ನಡೆಸೋದ್ರಲ್ಲಿ ಮರ್ತೋಗೋದಲ್ಲ, ನಿನ್ನ ಪಾಪಗಳನ್ನ ಮರೆತೋಗೋದ್ರಲ್ಲಿ ಎಕ್ಸ್ಪರ್ಟ್ ಯಾರು? ನಮ್ಮ ದೇವರು. ಆಮೇನ್. ನಮ್ಮ ತಪ್ಪುಗಳನ್ನ ಮರೆತೋಗೋದ್ರಲ್ಲಿ ಎಕ್ಸ್ಪರ್ಟ್ ದೇವರು. ನಮ್ಮ ಕ್ಷಮಿಸೋದ್ರಲ್ಲಿ ದೇವರು ಎಕ್ಸ್ಪರ್ಟ್. ಆಮೇನ್. ಆತರ ದೇವರು ಯಾರು ಇಲ್ಲ ಪ್ರಿಯರೇ, ನಮ್ಮನ್ನ ಕ್ಷಮಿಸುವ ದೇವರು. ಹಾಗಾದ್ರೆ ಈ ಈ ಈ ಕರ್ತನ ಭೋಜನ ಅನ್ನುವಂಥದ್ದು ಪಾಪಗಳನ್ನ ಮರೆತು ಹೋಗುವಂತೆ ಮಾಡುವಂಥದ್ದು. ಸಣ್ಣ ಮೂರನೇದು 4ನೇದು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ತೆಗೆದುಕೊಳ್ಳೋಣ. 3ನೇ ಅಧ್ಯಾಯ 6ನೇ ವಚನ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ಓಕೆ. ಆತನು ನೋಡಿ, ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು
ನಮಗೆ ಅನುಗ್ರಹಿಸಿದನು. ಓಕೆ, ಇಲ್ಲಿ ಮುಂದೆ ನಾವು ವಚನ ಓದೋಣ. ನೋಡಿ, ಈ ಒಡಂಬಡಿಕೆಯು, ಗಮನ ಕೊಡಿ, ಈ ಒಡಂಬಡಿಕೆಯು ಓಕೆ ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದೇ ಆಗಿದೆ. ವೆರಿ ಗುಡ್. ನೋಡಿ, ಗಮನ ಕೊಡಿ, ಚೆನ್ನಾಗಿ ಗಮನ ಕೊಡಿ. ಲಿಖಿತ ರೂಪವಾಗಿರುವಂತ ಒಡಂಬಡಿಕೆ ಮರಣವನ್ನು ಉಂಟು ಮಾಡ್ತದೆ. ದೇವರಾತ್ಮ ಸಂಬಂಧವಾದ ಒಡಂಬಡಿಕೆ ಜೀವವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಿನಾಯಿ ಬೆಟ್ಟದಲ್ಲಿ ಮೋಶೆಯೊಂದಿಗೆ 10 ಒಡಂಬಡಿಕೆಗಳನ್ನ ಮಾಡಿಕೊಳ್ತಾನೆ. ಹೌದಾ? ಎಲ್ಲಾ ಒಡಂಬಡಿಕೆಯನ್ನ ಮಾಡಿಕೊಂಡು ದೇವರ ಆಜ್ಞೆಗಳನ್ನ ಕೊಟ್ಟು ಆ ಒಡಂಬಡಿಕೆಯ ಆಜ್ಞೆಗಳನ್ನೆಲ್ಲ ಇಸ್ರಾಯೇಲ್ ಜನರಿಗೆ ಮೋಶೆ ಹೇಳಿ ಏನ್ ಮಾಡ್ತಾನೆ, ಆ ಒಡಂಬಡಿಕೆಯ ಮಾತುಗಳನ್ನ ಮೋಶೆ ರಕ್ತದ ಮೂಲಕವಾಗಿ ಸ್ಥಾಪಿತ ಮಾಡ್ತಾನೆ, ಅಂದ್ರೆ ಸ್ಥಿರಪಡಿಸ್ತಾನೆ. ಅವಾಗ ಇಸ್ರಾಯೇಲ್ರೆಲ್ಲರೂ ಹೇಳ್ತಾರೆ, ಆಯ್ಸ್ ನಾವು ಮಾಡ್ತೀವಿ, ನಾವು ದೇವರು ಹೇಳಿದಾಗೆ ನಡಿತೀವಿ, ದೇವರ ಮಾತಿಗೆ ವಿಧೇಯರಾಗ್ತೀವಿ ಅಂತ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ. ಆ ಒಪ್ಪಿಗೆ ಒಂದು ಕಾರಣವನ್ನ, ಆ ಒಪ್ಪಿಗೆ ಕಾರ್ಯವನ್ನ ಮೋಶೆ ಒಂದು ರಕ್ತದ ಮೂಲಕವಾಗಿ ಸ್ಥಿರಪಡಿಸ್ತಾನೆ. ಓಕೆ, ಇದು ಲಿಖಿತ ರೂಪವಾಗಿರುವಂತ ಒಡಂಬಡಿಕೆ. ಈ ಲಿಖಿತವಾಗಿರುವಂತ ರೂಪದ ಒಡಂಬಡಿಕೆ ಆ ದಿನಗಳಲ್ಲಿ ಮರಣವನ್ನು ಉಂಟು ಮಾಡ್ತಾ ಇತ್ತು. ಏನುಂಟು ಮಾಡ್ತಾ ಇತ್ತು? ಮರಣವನ್ನು ಉಂಟು ಮಾಡ್ತಿದ್ದ. ಆದ್ರೆ ಈಗ ಹೊಸ ಒಡಂಬಡಿಕೆ ಬಂತಲ್ಲ, ಇದು ಏನಾಗಿದೆ? ದೇವರಾತ್ಮ ಸಂಬಂಧವಾದದ್ದಾಗಿದೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಗಳೇ ಹಲ್ಲೆಲೂಯಾ. ಈ ಒಡಂಬಡಿಕೆ ಅನ್ನುವಂಥದ್ದು, ಈ ಒಡಂಬಡಿಕೆ ದೇವರಾತ್ಮ ಸಂಬಂಧವಾದ ಒಡಂಬಡಿಕೆ. ಇದು ಲಿಖಿತ ರೂಪವಾದದ್ದಲ್ಲ. ಇದು ಮರಣವನ್ನು ಉಂಟು ಮಾಡುವಂಥದ್ದಲ್ಲ, ಇದು ಜೀವವನ್ನು ಉಂಟು ಮಾಡುವಂಥದ್ದು. ಆಮೆನ್, ಹಲ್ಲೆಲೂಯಾ. ಈ ಹೊಸ ಒಡಂಬಡಿಕೆ ಏನಾಗಿದೆ? ಕೃಪೆಯನ್ನು ಕೊಡುವಂಥದ್ದು. ಹೌದಾ? ಹೌದಾ? ಎರಡನೇದು ಪಾಪಗಳನ್ನ ಮರ್ತೋಗುವಂತೆ ಮಾಡುವುದು. ಮೂರನೇದು ಇದು ದೇವರ ಆತ್ಮನಿಗೆ ಸಂಬಂಧವಾದದ್ದು. ದೇವರ ಆತ್ಮನಿಂದ ಉಂಟಾದಂತ ಒಡಂಬಡಿಕೆ ಆಗಿದೆ ಪ್ರೇರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ರಕ್ತ, ಈ ಶರೀರವನ್ನು ತೆಗೆದುಕೊಳ್ರಿ, ಈ ರಕ್ತವನ್ನು ಕೊಡಿರಿ, ಇದು ಹೊಸ ಒಡಂಬಡಿಕೆಯ ರಕ್ತ. ಯಾವ ರಕ್ತ ಇದು? ಯಾವ ರಕ್ತ ಇದು? ಹೊಸ ಒಡಂಬಡಿಕೆ ರಕ್ತ. ದೇವ್ರು ಹೇಳ್ತಾನೆ, ಹಳೆ ಒಡಂಬಡಿಕೆ ಇತ್ತಲ್ಲ, ಹಳೆ ಒಡಂಬಡಿಕೆ ಹೋಯ್ತೀಗ, ಈಗೇನೀಗ ಈ ಹೊಸ ಒಡಂಬಡಿಕೆ ಇದು ದೇವರ ಆತ್ಮನಿಂದ ತುಂಬಿದಂತ ಒಡಂಬಡಿಕೆ. ಇದು ಕೈಯಿಂದ ಬರೆದಂತ ಒಡಂಬಡಿಕೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಸ್ವತಃ ತನ್ನ ಕೈಯಿಂದನೇ ಏನ್ ಬರ್ದಿದ್ದ, ಹೌದಾ? ಲಿಖಿತ ರೂಪದಲ್ಲೇ ಬರ್ದಿದ್ದ ಒಡಂಬಡಿಕೆ. ಆದ್ರೆ ಈಗ ದೇವರ ಆತ್ಮನಿಂದ ಬಂದಂತ ಒಡಂಬಡಿಕೆ ಪ್ರೇರೆ. ಹಲ್ಲೆಲೂಯಾ. ನೋಡಿ, ಲಿಖಿತವಾದದ್ದು ಏನುಂಟು ಮಾಡ್ತಾ ಇತ್ತು? ಮರಣ. ಈಗ ಜೀವ. ಧರ್ಮಶಾಸ್ತ್ರ ಅವರ ಜೀವಿತದಲ್ಲಿ ಇಸ್ರಾಯೇಲ್ರು ಇದ್ರೂ ಕೂಡ ಧರ್ಮಶಾಸ್ತ್ರ ಏನ್ ಹೇಳ್ತಾ ಇತ್ತು? ಪಾಪ ಮಾಡಿದವನಿಗೆ ಮರಣ ಆಗ್ಬೇಕು ಅಂತ ಒಂದು ನಿಯಮ ಇತ್ತು, ಹೌದಾ? ಆದ್ರೆ ಹೊಸ ಒಡಂಬಡಿಕೆ, ಈ ಹೊಸ ಒಡಂಬಡಿಕೆ ಏನಿದು? ಇದು ಜೀವವನ್ನ ಕೊಡುವಂತ ಒಡಂಬಡಿಕೆ ಆಗಿದೆ ಪ್ರೇರೆ. ಆತ್ಮವನ್ನ ತುಂಬುವಂತ ಒಡಂಬಡಿಕೆ ಇದು. ಇದರ ಬಳಿಗೆ ಯಾರೆಲ್ಲರೂ ಬರ್ತಾರೋ ಅವನಿಗೆ ಜೀವ ಉಂಟು. ಆಮೆನ್. ಜೀವ ಇದೆ ಅವನಿಗೆ. ಇವತ್ತು ಈ ಜೀವ ಬೇಡ ಅಂತೇಳಿ ಬಹಳ ಜನ ಇನ್ನೊಂದು ಜೀವ ಹುಡ್ಕೊಂಡು ಹೋಗ್ಯಾರ. ಈ ಜೀವ ಬೇಡ ಅಂತೇಳಿ ಇನ್ನೊಂದು ಜೀವ ಹುಡುಕೊಂಡು ಹೋಗಿದೆ. ಆ ಜೀವ ಒಂದಿನ ಇವರನ್ನ ನರಕಕ್ಕೆ ತಳ್ತದೆ. ಆದ್ರೆ ಈ ಜೀವ ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಬೈಬಲ್ ವಚನ ಹೇಳ್ತದೆ, ಹೊಸ ಈ ಒಡಂಬಡಿಕೆ, ಆ ಒಡಂಬಡಿಕೆಯು ನಮಗೇನಾಗಿತ್ತಂತೆ? ಲಿಖಿತ ರೂಪವಾಗಿದ್ದರೆ ದೇವರಾತ್ಮ ಸಂಬಂಧವಾಗಿದೆ. ಲಿಖಿತವಾದದ್ದು ಮರಣ ಉಂಟು ಮಾಡ್ತು, ಆದ್ರೆ ಇದು ನಮಗೆ ಜೀವವನ್ನ ಉಂಟು ಮಾಡುವಂತ ಒಂದು ಒಡಂಬಡಿಕೆ ಆಗಿದೆ. ಈ ಒಡಂಬಡಿಕೆ ನಮ್ಗೆ ಜೀವ ಇದೆ ರೀ. ನಾವು ಇದನ್ನ ಸಿಂಪಲ್ ಆಗಿ ನೀವು ತೆಗೆದುಕೊಳ್ತೀರಲ್ಲ, ಕೇಳಿ, ಗಮನ ಕೊಡಿ. ಸಿಂಪಲ್ ಅನ್ಕೊಳ್ತೀರಲ್ಲ ನೀವು, ಏನಬಿಡು ದ್ರಾಕ್ಷರಸ ಅಂತ. ಇಲ್ಲ, ಇದನ್ನು ಕುಡಿಯೋದ್ರಲ್ಲಿ ಜೀವ ಇದೆ ನಿನ್ನೊಳಗಡೆ. ಸ್ಪಿರಿಟ್ ಇನ್ ಯು.
ಆಮೇಲೆ ಜೀವ ಇದೆ ಇದ್ರೊಳಗಡೆ. ಇದು ನಾವು ಕುಡಿಯುವಾಗ ಜೀವದಿಂದ ನಾವು ತುಂಬಲ್ಪಡ್ತೀವಿ ರೀ. ಆಮೇಲೆ